ನಮಸ್ಕಾರ. NRIಗೆ ಬೇಕು ಪ್ರತ್ಯೇಕವಾದಂತಹ ಇಲಾಖೆ ಅನ್ನುವಂಥ ವಿಶೇಷ ಕಾರ್ಯಕ್ರಮದ ಕುರಿತಂತೆ ನಾವು ಮಾತಾಡ್ತಾ ಇದ್ದೀವಿ. ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಈ ನಿಟ್ಟಿನಲ್ಲಿ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಿದೆ, ವಿಚ್ ಇಸ್ ರಿಕ್ವೈರ್ಡ್ ಅಂತಾನೆ ಹೇಳಬಹುದು. ಯಾಕೆ ಏನು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಅಂದಾಜು 30 ದೇಶಗಳು 43 ಸಂಘಟನೆಗಳು ನಿರಂತರವಾದಂತಹ ಶ್ರಮವನ್ನು ಹಾಕಿ ನಿರಂತರವಾಗಿ ಹಾಕಿದಂತಹ ಪ್ರಯತ್ನದ ಫಲ ಒಂದು ಇಲಾಖೆ ರಚನೆ ಆಗ್ತಾ ಇದೆ. ಯಾಕೆ ಏನು ಅನ್ನೋದನ್ನು ಡೀಟೇಲ್ ಆಗಿ ನೋಡಬೇಕಾಗತ್ತೆ. ಇವತ್ತು ಕನ್ನಡದ ಕುಡಿಗಳು ವಿದೇಶದಲ್ಲಿ ಬದುಕನ್ನು ಕಟ್ಕೊಂಡಿದ್ದಾರೆ. ಇವತ್ತು ಕನ್ನಡದ ಆಸ್ತಿಯಾಗಿ ವಿದೇಶಗಳಲ್ಲಿ ಎಷ್ಟೋ ಜನಕ್ಕೆ ಉದ್ಯೋಗವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅಂಥ ಅನಿವಾಸಿ ಕನ್ನಡಿಗರಿಗಾಗಿ ಒಂದು ಇಲಾಖೆ ಅಂತ ಹೇಳಿದ್ರೆ ಅದಕ್ಕಿಂತ ಶುಭ ಸುದ್ದಿ ಮತ್ತೊಂದಿಲ್ಲ. ಇದರ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಣ. ಈ ಇಲಾಖೆ ಯಾವ ಕಾರಣಕ್ಕಾಗಿದೆ, ಇದರಲ್ಲಿ ಒಂದು ಸಚಿವಾಲಯ ಅಂದಾಗ ಯಾರಾದರೆ ಸೂಕ್ತ, ಅನಿವಾಸಿ ಕನ್ನಡಿಗರ ಬದುಕು ಬವಣೆ ಅಂದಾಗ ಪ್ಲಸ್ ಆರ್ ಮೈನಸ್ ಈ ಇಲಾಖೆ ಎಷ್ಟು ಪ್ರಮುಖವಾಗುತ್ತೆ, ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಈ ಒಂದು ಬೇಡಿಕೆಯನ್ನು ಒಪ್ಪಿಕೊಂಡಿದೆ ಅನ್ನೋದಾದರೆ ಯಾವ ಮಾನದಂಡದಲ್ಲಿ, ಇದೆಲ್ಲವನ್ನ ಡೀಟೇಲ್ ಆಗಿ ಚರ್ಚೆ ಮಾಡೋಣ. ನಾನು ದಿವ್ಯಶ್ರೀ. ಕರ್ನಾಟಕ ನಿಜಕ್ಕೂ ಕೂಡ ಹೆಮ್ಮೆ ಆಗುತ್ತೆ. ನಮ್ಮ ಕರ್ನಾಟಕದ ಅದೆಷ್ಟೋ ಜನ ವಿದೇಶದಲ್ಲಿ ಬದುಕು ಕಟ್ಕೊಂಡಿದ್ದಾರೆ, ಹಲವರಿಗೆ ಉದ್ಯೋಗ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಭಾರತ ಇವತ್ತು ಕೀರ್ತಿಯಿಂದ ಹೆಮ್ಮೆಯಿಂದ ಇವತ್ತು ಹೆಸರನ್ನು ಮಾಡಿದೆ ಅನ್ನೋದಾದರೆ ಅದಕ್ಕೆ ಕಾರಣಗಳು ಹಲವು. ಆ ನಿಟ್ಟಿನಲ್ಲಿ ನಾವು ನೋಡ್ತಾ ಹೋಗೋದಾದರೆ ಏನೋ ಹೆಚ್ಚು ಕಡಿಮೆ ಆಯಿತು ಅಥವಾ ಒಳ್ಳೆಯದೇ ಆಯಿತು ಅಥವಾ ಇಡೀ ವಿಶ್ವವೇ ತಿರುಗಿ ನೋಡುವಂತಹ ಸಾಧನೆಯನ್ನು ಕರ್ನಾಟಕ ಮಾಡ್ತು ಅನ್ನೋದಾದರೆ ಆ ಅನಿವಾಸಿ ಕನ್ನಡಿಗರಿಗೂ ಕೂಡ ಅದು ಹೆಮ್ಮೆಯ ವಿಚಾರ. ಇಂಥ ಒಂದು ಸಂದರ್ಭದಲ್ಲಿ ಅದಕ್ಕೆ ಅಂತ ಒಂದು ಇಲಾಖೆ ಇಲ್ಲ ಅನ್ನೋದಾದರೆ ಸರಿಯಾ? ಈ ನಿಟ್ಟಿನಲ್ಲಿ ನೋಡಿ, ಹಲವಾರು ಮನವಿಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಾಯಿತು. 30 ದೇಶಗಳಲ್ಲಿರುವಂಥ ಕನ್ನಡಿಗರ ಪ್ರಯತ್ನ ಇದು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. 40 ಅನಿವಾಸಿ ಕನ್ನಡಿಗರ ಸಂಘಟನೆಗಳು ನಿರಂತರವಾಗಿ ಮಾಡಿದಂಥ ಪ್ರಯತ್ನದ ಫಲ ಇವತ್ತು ಮುಖ್ಯಮಂತ್ರಿ DK ಶಿವಕುಮಾರನ್ನು ಆ ಸಂಘಟನೆಯವರು ಭೇಟಿ ಆಗ್ತಾರೆ, ಅನಿವಾರ್ಯತೆಯನ್ನು ಒತ್ತಿ ಒತ್ತಿ ಹೇಳ್ತಾರೆ. ನಂತರ ಅದಕ್ಕೆ ಕರ್ನಾಟಕದ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಎಸ್, ಇಲಾಖೆಯ ಅನಿವಾರ್ಯತೆ ಎಷ್ಟಿದೆ ಅನ್ನೋದನ್ನು ಅರಿತುಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಈ ಅನಿವಾಸಿ ಕನ್ನಡಿಗರ ಇಲಾಖೆ ಆಗಬೇಕು ಅನ್ನುವಂತಹ ಮನವಿಯನ್ನು ಸಲ್ಲಿಸಿದಂತಹ ಹಲವರು ಮನವರಿಕೆ ಕೂಡ ಮಾಡಿಕೊಟ್ಟಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ನಾವು ನೋಡ್ತಾ ಹೋಗೋದಾದರೆ ಇತರ ದೇಶಗಳಲ್ಲಿ ಕನ್ನಡಿಗರಾಗಿ ಕನ್ನಡದ ಸೇವೆಯನ್ನು ಮಾಡ್ತಿರುವಂತಹ, ಬದುಕನ್ನು ಕಟ್ಕೊಂಡಿರುವಂತಹ ಹಲವರಿಗೆ ಈ ಇಲಾಖೆ ಹಾಗಾದರೆ ಯಾಕೆ ಬೇಕು? ಹಲವು ವರ್ಷಗಳ ಬೇಡಿಕೆ ಆಗಿದ್ರೂ ಕೂಡ ಈಗ ಅದು ಅಸ್ತು ಅಂದಿದೆ ಅನ್ನೋದಾದರೆ, ಈಗ ಕರ್ನಾಟಕದ ಪಾಲಿಗೆ ನಾನು ಬರೋದಾದರೆ ಬಹಳ ಮುಖ್ಯವಾಗಿ ನಾನು ಕೂಡ ವಿದೇಶದಲ್ಲಿ ಓದಬೇಕು, ನಾನು ಕೂಡ ವಿದೇಶದಲ್ಲಿ ಬದುಕನ್ನು ಕಟ್ಕೊಳ್ಬೇಕು, ನನ್ನ ಕುಟುಂಬವನ್ನು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗಬೇಕು, ಈ ಥರದ ಹಲವು ಆಸೆಗಳನ್ನು ಹಲವರು ಕರ್ನಾಟಕದ ಮಂದಿ ಇಟ್ಟುಕೊಂಡಿರ್ತಾರೆ. ಆ ನಿಟ್ಟಿನಲ್ಲಿ ನಾವು ನೋಡ್ತಾ ಹೋಗೋದಾದರೆ ಈ ಇಲಾಖೆ ಆ ಆಯಾಮದಲ್ಲಿ ಚಿಂತನೆಯನ್ನು ನಡೆಸುತ್ತಾ, ಈ ಇಲಾಖೆ ಆ ಆಯಾಮದಲ್ಲಿ ನಿಜಕ್ಕೂ ಕೂಡ ಕೆಲಸ ಮಾಡುತ್ತಾ? ಯಾಕಂದರೆ ಈಗೊಂದು ಇಲಾಖೆ ಸೃಷ್ಟಿ ಆಗುತ್ತೆ ಅಂತ ಹೇಳಿದ್ರೆ ಅದನ್ನು ನಾವು ಮಗುವಿನ ರೀತಿಯಲ್ಲಿ ಪರಿಗಣಿಸಬೇಕಾಗತ್ತೆ. ಆರಂಭ ಅಷ್ಟೇ, ಬಟ್ ಯೋಚನೆಗಳು ಬಹಳ ದೊಡ್ಡದಾಗಿರುತ್ತೆ. ಸೊ ಹಾಗಾಗಿ ಇಲಾಖೆಯ ದೂರದೃಷ್ಟಿಯ ಬಗ್ಗೆ, ಇಲಾಖೆಯ ಯೋಚನೆಗಳ ಬಗ್ಗೆ, ಇಲಾಖೆಯ ಯೋಜನೆಗಳ ಬಗ್ಗೆ ಡೀಟೇಲ್ ಆಗಿ ಇವತ್ತು ಚರ್ಚೆ ಮಾಡೋಣ. ಹಾಗಾದರೆ ಈ ಅನಿವಾಸಿ ಕನ್ನಡಿಗರ ಇಲಾಖೆಗೆ ಸಂಬಂಧಪಟ್ಟಂತೆ ಹಲವರು ಮಾತಾಡಿದ್ದಾರೆ, ಬನ್ನಿ ಏನು ಹೇಳ್ತಾರೆ ಕೇಳೋಣ. ನಾವು ಸುಮಾರು 30 ರೆಪ್ರೆಸೆಂಟೇಟಿವ್ಸ್ ಫ್ರಮ್ ಸೆವರಲ್ ಕಂಟ್ರೀಸ್ ಇವತ್ತು ಇಲ್ಲಿಗೆ ಬಂದು, ಹಿಂದೆ ಈಗಾಗಲೇ ಒಂದು NRI ಸಚಿವಾಲಯ ನಾವು ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ರಿಂದ ಡಾಕ್ಟರ್ ಆರತಿ ಕೃಷ್ಣ ಅವರನ್ನು ನೀವು ಸಚಿವರನ್ನಾಗಿ ತೆಗೆದುಕೊಂಡಿದ್ದಾದರೆ ನಮ್ಮ ಕರ್ನಾಟಕಕ್ಕೆ ಅತಿ ಹೆಚ್ಚಿನ ಉಪಯೋಗಕರವಾಗುತ್ತೆ. ಯಾಕೆ ಅಂತೇಳಿದರೆ ಅವರು ವೆಲ್ ಕನೆಕ್ಟೆಡ್ ಲೇಡಿ ಇನ್ ಸೆವರಲ್ ಕಂಟ್ರೀಸ್ ಆ್ಯಂಡ್ ಶಿ ವಾಸ್ ಡಿಪ್ಲೊಮ್ಯಾಟ್ ಫಾರ್ 12 years in Washington DC and she has served in various capacities, including when central government had NRI ministry. Mr. Vaila Ravi was the central minister. That time she was policy maker, advisor and community development officer. With all that vast experience, she is able to tap all the investors and bring the resources to ಕರ್ನಾಟಕ. ಬಂಡವಾಳ ಹೂಡೋದಕ್ಕೆ ಅನುಕೂಲಕರ ಆಗುತ್ತೆ. ಬಂಡವಾಳ ಹೂಡಿದ್ದೇ ಆದರೆ
ಎಂಪ್ಲಾಯ್ಮೆಂಟ್ ಜನ್ರೇಟ್ ಆಗುತ್ತೆ, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಉದ್ಯೋಗ ಸೃಷ್ಟಿಯಾಗುತ್ತೆ, ಮತ್ತು ಸ್ಟ್ಯಾಂಪ್ ಡ್ಯೂಟಿ ಕಲೆಕ್ಷನ್ ಆಗುತ್ತೆ, ಸಾವಿರಾರು ಕೋಟಿ GST ಕಲೆಕ್ಷನ್ ಆಗುತ್ತೆ. ಬಂಡವಾಳ ಹೂಡಿ ಅವರು ಬಿಸ್ನೆಸ್ ಮಾಡಿದ ಮೇಲೆ ಪ್ರಾಫಿಟ್ ಮಾಡೇ ಮಾಡ್ತಾರೆ. ಅಂದಮೇಲೆ ಟ್ಯಾಕ್ಸು, ಇನ್ಕಮ್ ಟ್ಯಾಕ್ಸು ಯಕ್ಷಕರಿಗೆ, ನ್ಯಾಷನಲ್ ಯಕ್ಷಕರಿಗೆ ಸಿಗುತ್ತೆ ಅನ್ನುವ ದೃಷ್ಟಿಯಲ್ಲಿ ನಾವು ಅವರಿಗೆ ಭೇಟಿಯಾಗಿದ್ವಿ. ಸವಲತ್ತು ಬೇಕು, ಅವರಿಗೆ ಬೇಕಾದಂಥ ಅವರ ಅಧಿಕಾರ ಇರಲಿ ಇಲ್ಲದಾಗ ಕೂಡ ನಮ್ಮೊಂದಿಗೆ NRI ಯೊಂದಿಗೆ ಸ್ಪಂದಿಸಿರುವಂಥ ಏಕೈಕ ವ್ಯಕ್ತಿ ಕರ್ನಾಟಕದಂತ ಇದ್ದರೆ ಅವರು ಆರತಿ ಕೃಷ್ಣ. ಅದಕ್ಕಾಗಿ ನಾವೆಲ್ಲ ಕನ್ನಡಿಗ ಸಂಘಟನೆ ಎಲ್ಲ ಮುಖ್ಯಸ್ಥರು, ನಾಯಕರು ಈ ದಿವಸ ಬಂದಿರೋದು ಏನಕ್ಕೆಂದರೆ ಅಂಥ ವ್ಯಕ್ತಿಯನ್ನು ನಮಗೆ ಸಚಿವರನ್ನಾಗಿ ನೇಮಕ ಮಾಡಬೇಕು ಅಂತ ಒಂದು ಒತ್ತಾಯ ಮಾಡಲಿಕ್ಕೆ ನಾವು ಈ ದಿವಸ ಬಂದಿರೋದು. ಕನ್ನಡಿಗರಿಗೆ ನಾವೆಲ್ಲ ಕಷ್ಟದಲ್ಲಿದ್ದಾಗ ಯಾರೋ ಒಬ್ಬರು ಅಪ್ಪ ಅಮ್ಮ ಅಂದಾಗ ನಾವು ಬಿದ್ದಾಗ ಅಮ್ಮ ಅಂತೀವಿ. ಆ ಥರ ಅಮ್ಮನ ರೂಪದಲ್ಲಿ ಹಲವಾರು ಜನಗಳಿಗೆ ವೀಸಾ ಆಗ್ಬೋದು, ಹಲವಾರು ಜನ ಸ್ಟೂಡೆಂಟ್ಗಳು ಯುರೋಪಿಗೆ ಬರೋರು, ಯುರೋಪಲ್ಲಿ ಸ್ಟೂಡೆಂಟ್ಗಳು ಸಿಗಾಕೊಂಡಾಗ ಅವ್ರಿಗೆ ವೀಸಾ ಆಗಲಿ, ಅವ್ರನ್ನ ಕಾಪಾಡೋದು, ಸ್ಟ್ಯಾಂಡರ್ಡ್ ಫ್ಲೈಟ್ಸ್ ಅದನ್ನೆಲ್ಲ ಮಾಡಿಕೊಟ್ಟಿದ್ದಾರೆ ಮೇಡಮ್ಮು. ರೊನಾಲ್ಡ್ ಕೊಲೊಸ್ ಅವರ ನೇತೃತ್ವದಲ್ಲಿ ನಾವು NRI ಕನ್ನಡಿಗರಾಗಿ ಸರ್ಕಾರಕ್ಕೆ ನಮ್ಮ ಬೇಡಿಕೆಯನ್ನು ಇಟ್ಟಿದ್ದೇವೆ. ಆದ ಕಾರಣದಿಂದಾಗಿ ನಮ್ಮ ಒಂದೇ ಬೇಡಿಕೆ ಏನೆಂದರೆ ನಮ್ಮ MLC ಆದ ಆರತಿ ಮೇಡಮ್ನವರನ್ನು ಸಚಿವರಾಗಿ ಮಾಡಬೇಕಾಗಿ ನಾವು ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೇವೆ. ಕನ್ನಡಿಗರ ಒಂದು ಆಶಯ ಇದು. ಅಂದರೆ ವಿದೇಶದಲ್ಲಿ ತಮ್ಮ ಬದುಕನ್ನು ಕಟ್ಟಿಕೊಂಡು ಹಲವರಿಗೆ ಉದ್ಯೋಗವನ್ನು ಕಲ್ಪಿಸಿಕೊಟ್ಟು ತಮ್ಮದೇ ಆದಂತಹ ಛಾಪು ಮೂಡಿಸಿರುವಂತಹ ಅನಿವಾಸಿ ಕನ್ನಡಿಗರ ಬೇಡಿಕೆ ಇದು, ಮನವಿ ಇದು. ಅಫ್ಕೋರ್ಸ್ ಆಗ್ರಹ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಯಾಕಂದರೆ ಕೆಲವೊಂದು ಯುದ್ಧದ ಸನ್ನಿವೇಶಗಳಲ್ಲಿ ಸರಿಯಾದಂತಹ ಪ್ರತಿಕ್ರಿಯೆ ಅನ್ನೋದು ಭಾರತ ಸರ್ಕಾರದ ವತಿಯಿಂದ ಬಂದರೂ ಕೂಡ ರಾಜ್ಯವಾರು ಅಂತ ನಾವು ನೋಡ್ತಾ ಹೋದಾಗ ಹಲವು ಸಂದರ್ಭದಲ್ಲಿ ಅಂತಹ ಒಂದು ಪ್ರತಿಕ್ರಿಯೆ ಅನ್ನೋದು ಲಭ್ಯ ಆಗಿರೋದಿಲ್ಲ. ಒಂದು ಇಲಾಖೆ ಅಂತಿದ್ರೆ ಅದು ಜವಾಬ್ದಾರಿಯುತವಾಗಿ ಕೆಲಸ ಮಾಡಿದ್ರೆ ಅಂದುಕೊಂಡಿದ್ದಾಗತ್ತೆ. ಮತ್ತು ವಿದೇಶದಲ್ಲಿ ಬದುಕನ್ನು ಕಟ್ಕೊಳ್ಬೇಕು ಅನ್ನುವಂಥ ಹಲವರ ಆಸೆಯನ್ನು ಇಟ್ಕೊಂಡಿರ್ತಾರೆ. ಅದಕ್ಕೆ ಅಂತ ಜವಾಬ್ದಾರಿಯುತವಾಗಿ ಒಂದು ಇಲಾಖೆ ಇತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಆ ಕೆಲಸಗಳೆಲ್ಲವೂ ಸುಗಮವಾಗಿ ಆಗುತ್ತೆ ಅನ್ನುವಂತಹ ಆಶಯ, ಆ ನಿಟ್ಟಿನಲ್ಲಿ ಒಂದು ಯೋಚನೆ ಬಂದಿದೆ. ಅದು ಇಲಾಖೆಯಾಗಿ ಸಾಕಾರವಾಗ್ತಾ ಇದೆ. ಹಾಗಾದರೆ ಈ ಇಲಾಖೆ ಹಾಗಾದರೆ ಮುಂದಿನ ದಿನಗಳಲ್ಲಿ ಹೇಗೆ ಕೆಲಸ ಮಾಡುತ್ತೆ, ಇದು ಕೂಡ ಬಹಳ ಮುಖ್ಯ ಆಗುತ್ತೆ. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ಅನಿವಾಸಿ ಕನ್ನಡಿಗರ ನೇತಾರರಾಗಿರುವಂತಹ ರೊನಾಲ್ಡ್ ಕೊಲಾಸ್ ಅವರಿದ್ದಾರೆ. ನಮಸ್ಕಾರ. ನಮಸ್ಕಾರ. ರೈಟ್, ಇನ್ನು BCCI UAE ಪ್ರೆಸಿಡೆಂಟ್ ಆಗಿರುವಂಥ ಹಿದಾಯತ್ ಅಡೂರ್ ಅವರಿದ್ದಾರೆ. ನಮಸ್ಕಾರ. ಇನ್ನು ನಮ್ಮ ಕಾರ್ಯಕ್ರಮದಲ್ಲಿ ಬಹ್ರೈನ್ ಇಂಡಿಯಾ ಸೊಸೈಟಿ ಬೋರ್ಡ್ ಮೆಂಬರ್ ಆಗಿರುವಂತಹ ಮೊಹಮ್ಮದ್ ಮನ್ಸೂರ್ ಅವರಿದ್ದಾರೆ. ನಮಸ್ಕಾರ. ರೈಟ್, ಇನ್ನು KNRI ಅಧ್ಯಕ್ಷರಾಗಿರುವಂಥ ಜಕಾರಿಯಾ ಜೋಕಟೆ ಅವರಿದ್ದಾರೆ. ನಮಸ್ಕಾರ. ನಮಸ್ಕಾರ. ರೊನಾಲ್ಡ್ ಅವ್ರು ಹೇಳಬೇಕು, ಈ ಒಂದು ಯೋಚನೆ ಯಾವಾಗ ಬಂತು, ಯಾಕೆ ಬಂತು ಅಂತ? ಈಗಾಗಲೇ ಸೆಂಟ್ರಲ್ ಗೌರ್ಮೆಂಟ್ UPA ಸರ್ಕಾರ ಇದ್ದ ಸಂದರ್ಭದಲ್ಲಿ NRI ಮಿನಿಸ್ಟ್ರಿ ಇತ್ತು. ಆ ಸಂದರ್ಭದಲ್ಲೂ ಕೂಡ ಡಾಕ್ಟರ್ ಆರತಿ ಕೃಷ್ಣ ಒಂದು 13 ವರ್ಷ ಡಿಪ್ಲೊಮ್ಯಾಟ್ ಆಗಿ ವಾಷಿಂಗ್ಟನ್ನಲ್ಲಿ ಕೆಲಸ ಮಾಡಿರುವ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಪ್ರೈಮ್ ಮಿನಿಸ್ಟರ್ಗಳನ್ನು ಅವರಿಗೆ ಸರ್ವ್ ಮಾಡುವ ಭಾಗ್ಯ ಸಿಕ್ತು. ಆ ಅವಧಿಯಲ್ಲಿ ಸುಮಾರು ಪ್ರೈಮ್ ಮಿನಿಸ್ಟರ್ಗಳು ಬದಲಾವಣೆ ಆದರು. 13 ವರ್ಷದಲ್ಲಿ ಅವರಿಗೆ ಪ್ರೋಟೋಕಾಲ್ ಆಫೀಸರ್ ಆಗಿ ಕೆಲಸ ಮಾಡಿದ್ದಾರೆ. ಸೆಂಟ್ರಲ್ ಗೌರ್ಮೆಂಟಲ್ಲಿ NRI ಮಿನಿಸ್ಟ್ರಿ ಆದಾಗಲೂ ಕೂಡ ಪಾಲಿಸಿ ಮೇಕರ್, ಅಡ್ವೈಸರ್ ಅಥವಾ ಕಮ್ಯುನಿಟಿ ಡೆವಲಪ್ಮೆಂಟ್ ಆಫೀಸರ್ ಆಗಿಯೂ ಕೂಡ ಸರ್ವ್ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಹಿಂದಿನ ಸರ್ಕಾರ ಇದ್ದಾಗ, ಸಿದ್ದರಾಮಯ್ಯ ಅವರ ಸರ್ಕಾರ ಇದ್ದಾಗ, ಅವಾಗ ಡೆಪ್ಯೂಟಿ ಚೇರ್ಮನ್ ಫಾರ್ NRI ಫಾರಮ್, ಅದು ಕ್ಯಾಬಿನೆಟ್ ರ್ಯಾಂಕ್ ಇತ್ತು. ಆ ರೀತಿಯಲ್ಲೂ ಕೆಲಸ ಮಾಡಿದ್ದಾರೆ. ಇದು ಅಲ್ಲದೆ ನಮಗೆ ಕೇರಳದಲ್ಲಿ ಸಪ್ರೇಟ್ NRI ಮಿನಿಸ್ಟ್ರಿ ಇದೆ, ತಮಿಳುನಾಡಿನಲ್ಲೂ ಕೂಡ ಸಪ್ರೇಟ್ ಮಿನಿಸ್ಟ್ರಿ ಇದೆ, ಪಂಜಾಬಲ್ಲೂ ಇದೆ, ಮತ್ತು ಉತ್ತರ ಪ್ರದೇಶ, ಗುಜರಾತ್, ತೆಲಂಗಾಣ, ಆಂಧ್ರ ಪ್ರದೇಶ ಇಲ್ಲಿ ಡಿಪಾರ್ಟ್ಮೆಂಟ್ಸ್ಗಳಿದೆ. ಆದ್ದರಿಂದ ಅಲ್ಲಿ ತುಂಬ ರಾಜ್ಯಕ್ಕೆ ಅನುಕೂಲ ಆಗ್ತಾ ಇದೆ, ಬಂಡವಾಳ ಹರಿದು ಬರ್ತಾ ಇದೆ. ಸೊ ನಮ್ಮ ಅದು ರಾಜ್ಯದ ಆರ್ಥಿಕ ಶೀಘ್ರತೆಯ ಬೆಳವಣಿಗೆನೂ ಆಗಬೇಕಾದ್ರೆ ಸೊ ಆ ರೀತಿಯ ಒಂದು ಬಂಡವಾಳವನ್ನು ನಾವು ಆಕರ್ಷಣೆ ಮಾಡಬೇಕು. ಇಲ್ಲಿ NRIsಗಳಿಗೆ ಈಗ ಇರುವ ಪರಿಸ್ಥಿತಿಯಲ್ಲಿ
ಬಂಡವಾಳವನ್ನು ಹೂಡಿ ಇಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಕಷ್ಟ ಆಗುತ್ತೆ. ಬ್ಯೂರೋಕ್ರಾಟಿಕ್ ಹರ್ಡಲ್ ಸುಮಾರಿದೆ. ಅನೇಕ ಡಿಪಾರ್ಟ್ಮೆಂಟ್ಗಳನ್ನು ನೀವು ಸ್ಪಂದಿಸಬೇಕು. ನಿಮ್ಮ ಪ್ರೊಸೀಜರ್ ಏನಿದೆ, ಬ್ಯೂರೋಕ್ರಾಟಿಕ್ ಹರ್ಡಲ್ಸು, ಪೇಪರ್ಗಳು ಮತ್ತು ಫೈಲ್ಗಳು ಮೂವ್ ಆಗಬೇಕಾದ್ರೆ ಭಾಳ ಕಷ್ಟ ಇದೆ. ಅದಕ್ಕೋಸ್ಕರ ಒಂದು ಸಿಂಗಲ್ ವಿಂಡೋ ಆದರೆ, ಸಿಂಗಲ್ ವಿಂಡೋ ಆಗಿ ಇಲ್ಲಿ ಯಾವ ಇದರಲ್ಲಿ ಸೆಕ್ಟರಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅದರದ್ದು ಮಾಹಿತಿ ಒಂದು ಸಿಕ್ಕಿದಾಗ ದೆನ್ ನಾವು ಹೆಚ್ಚಿನ ಬಂಡವಾಳವನ್ನು ಆಕರ್ಷಣೆ ಮಾಡ್ಬೋದು. ಮತ್ತು ಅವರಿಗೆ ಸುಲಭ ರೀತಿಯಲ್ಲಿ ಬರೀ ಸಿಂಗಲ್ ವಿಂಡೋದಲ್ಲಿ ಅವ್ರ ಅಪ್ಲಿಕೇಶನ್ ಹಾಕಿದರೆ ಎಲ್ಲ ಡಿಪಾರ್ಟ್ಮೆಂಟ್ಸ್ನವರಿಗೆ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಡ್ಬೋದು. 1 ವಾರ 10 days 15 days ಕೊಡ್ತೀವಿ, ನೀವು ಅದರೊಳಗಡೆ ಅದಕ್ಕೆ ಏನೇನೆಲ್ಲ ಅಪ್ರೂವಲ್ಸ್ ಬೇಕು ನಿಮ್ಮ ವಿವಿಧ ಇಲಾಖೆಗಳಿಂದ ಅದನ್ನು ಇಲ್ಲಿ ಕೊಡಿ. ಆವಾಗ ಹೆಚ್ಚು ಬಂಡವಾಳ ಬಂದಾಗ ಉದ್ಯೋಗ ಸೃಷ್ಟಿ ಆಗುತ್ತೆ, ಸ್ಟ್ಯಾಂಪ್ ಡ್ಯೂಟಿ ಕಲೆಕ್ಷನ್ ಆಗುತ್ತೆ, GST ಥೌಸಂಡ್ಸ್ ಆಫ್ ಕ್ರೋರ್ಸ್ ಕಲೆಕ್ಷನ್ ಆಗುತ್ತೆ, ಪ್ರಾಫಿಟ್ ಮಾಡೇ ಮಾಡ್ತಾರೆ. ಅಂದಮೇಲೆ ಸೆಂಟ್ರಲ್ ಎಕ್ಸ್ಚಕರಿಗೂ ಕೂಡ ಇನ್ಕಮ್ ಟ್ಯಾಕ್ಸ್ ಸಿಗುತ್ತೆ. ದಟ್ ಈಸ್ ಹೌ ಆರ್ಥಿಕ ಬೆಳವಣಿಗೆಗೆ ಅದು ಅನುಕೂಲಕರ ಆಗ್ತದೆ. ಈ ದೃಷ್ಟಿಯಲ್ಲಿ ಒಂದು ಕಡೆ. ಎರಡನೇದು NRIsಗಳಿಗೆ, ನಾನ್ ರೆಸಿಡೆಂಟ್ ಕನ್ನಡಿಗರು ಇರ್ಬೋದು ಅಥವಾ ನಿವಾಸಿ ಭಾರತೀಯರು ಇರ್ಬೋದು, ಕರ್ನಾಟಕದಲ್ಲಿದ್ದವರು ಹೇಳೋದು ನಾನು ವಿವಿಧ ರಾಜ್ಯದವರು, ಇಲ್ಲೆಲ್ಲ ರಾಜ್ಯದವರು ಇದ್ದಾರೆ, ಬರೀ ಕನ್ನಡಿಗರು ಮಾತ್ರ ನಾವು ಕಾನ್ಸಂಟ್ರೇಟ್ ಮಾಡಿ. ಸೊ ಅವರೆಲ್ಲ ಇರೋದರಿಂದ ಅವರ ಕೆಲವು ಗ್ರೀವೆನ್ಸಸ್ಗಳಿದೆ. ಅದಕ್ಕಾಗಿ ಪ್ರತ್ಯೇಕ ಒಂದು ಡಿಪಾರ್ಟ್ಮೆಂಟ್ ಆಗಲಿ ಅಥವಾ ಒಂದು ಇನ್ಸ್ಟಿಟ್ಯೂಷನಲೈಸ್ಡ್ ಫ್ರೇಮ್ ವರ್ಕ್ ಆಗಲಿ ಇಲ್ಲ. ಒಂದು ಸಚಿವಾಲಯ ಫಾರ್ಮ್ ಆದರೆ ದೆನ್ ಇಮಿಡಿಯೇಟ್ ಸೆಕ್ರೆಟರಿಯೇಟ್ ಆಗುತ್ತೆ, ವಿವಿಧ ಇಲಾಖೆಗಳ ಸೃಷ್ಟನೆ ಆಗುತ್ತೆ. ಆವಾಗ ವಿವಿಧ ನಮ್ಮ ಬೇಡಿಕೆಗಳಿಗೆ ಸ್ಪಂದನೆ ಮಾಡೋದಕ್ಕೆ ಸುಲಭ ಆಗುತ್ತೆ. ಇದು ಯೋಚನೆ ಯಾವಾಗ ಬಂತು ಸರ್ ಅಪ್ರಾಕ್ಸಿಮೇಟ್ ಆಗಿ? ಅಲ್ಲ, ಈ ಭಾಳ ಹಿಂದಿನಿಂದ ನಾವು ಇದನ್ನು ಕೇಳ್ಕೊಂಡು ಬರ್ತಾ ಇದೆ. ಹೌದು, ಅನೇಕ ವರ್ಷಗಳಿಂದ ಅನೇಕ ಮಂತ್ರಿಗಳು ಆಮೇಲೆ ಮುಖ್ಯಮಂತ್ರಿಗಳು ಬಂದ ಸಂದರ್ಭದಲ್ಲೂ ಈ ಚರ್ಚೆಯನ್ನು ಮಾಡಿದ್ದೀವಿ ನಾವು. ಇದು ಕೂಡ ನೋಡಿ, ಪ್ರಣಾಳಿಕೆಯಲ್ಲಿ ನಮ್ಮಿಂದಲೇ ಇದು ಸ್ಟಾರ್ಟ್ ಆಯಿತು. ಪ್ರಣಾಳಿಕೆಯಲ್ಲಿ ಹಾಕಿದ್ರು 6 ಗ್ಯಾರಂಟಿಯನ್ನು ಈ ಸರ್ಕಾರ ರಚನೆ ಆಗುವ ಮೊದಲು ಪ್ರಣಾಳಿಕೆಯಲ್ಲಿ ಹಾಕಿ 5 ಗ್ಯಾರಂಟಿಯನ್ನು ಪೂರೈಸಿದ್ದಾರೆ. 6ನೇ ಗ್ಯಾರಂಟಿ ಅದು ಸಚಿವಾಲಯವನ್ನು NRIಗೋಸ್ಕರ ಕರ್ನಾಟಕದಲ್ಲಿ ರಚನೆ ಮಾಡುವುದನ್ನು ಪೆಂಡಿಂಗ್ ಇಟ್ಟಿದ್ದಾರೆ. 3 ವರ್ಷ ಆಯಿತು. ಅದರಿಂದ ನಾವು 43 ಪ್ರತಿನಿಧಿಗಳು, 30 ದೇಶದ 43 ಪ್ರತಿನಿಧಿಗಳು ಬೆಳಗಾಂ ಅಧಿವೇಶನದ ಸಂದರ್ಭದಲ್ಲಿ ಹೋಗಿ ನಾವು ಹೇಳಿದ್ವಿ, ನಿಮ್ಮ ಗ್ಯಾರಂಟಿಯನ್ನು ಪೂರೈಸಬೇಕು, ನಿಮ್ಮ ಕ್ರೆಡಿಬಿಲಿಟಿಯನ್ನು ಉಳಿಸಬೇಕು ನೀವು. ಸೊ ಅದರಿಂದ ಅವರು ಶ್ರೀ DK ಶಿವಕುಮಾರ್ ಅವರು ಯಾವಾಗ ಮುಖ್ಯಮಂತ್ರಿಯಾಗಿ ಪದವಿಯನ್ನು ತೆಗೆದುಕೊಂಡ್ರು, 2ನೇ 3ನೇ ದಿವಸನೇ ಅನೌನ್ಸ್ ಮಾಡಿದ್ರು, ನಾವು ಭರವಸೆ ಕೊಟ್ಟ ಸಚಿವಾಲಯವನ್ನು ಮಾಡ್ತಾ ಇದ್ದೀವಿ. ಡನ್, ವೆರಿ ನೈಸ್ ಸರ್. ಇನ್ನು ಡೀಟೇಲ್ ನಿಮ್ಮ ಜೊತೆ ನಾನು ಮಾತಾಡ್ತೀನಿ. ಹಿದಾಯತ್ ಅವ್ರು ಹೇಳಬೇಕು, ಯಾವುದೇ ಮೂಮೆಂಟ್ಸ್ ಇರ್ಬೋದು, ಎಂಥದ್ದೇ ಸಿಚುವೇಶನ್ಸ್ ಇರ್ಬೋದು, ಸರ್ಕಾರದ ಸ್ಪಂದನೆ ಇದುವರೆಗೂ ನಿಮ್ಗೆ ಯಾವ ಥರ ಸಿಕ್ಕಿದೆ, ಪ್ಲಸ್ ಆರ್ ಮೈನಸ್? ಈಗ ಯುದ್ಧದ ಸನ್ನಿವೇಶನೂ ನಾವು ನೋಡಿದ್ದೀವಿ, ನಮ್ಮ ಕನ್ನಡಿಗರು ಇತರ ದೇಶಗಳಲ್ಲಿ ಸಾಧನೆ ಮಾಡಿರೋದು ನೋಡಿದ್ದೀವಿ. ಬಟ್ ಸರ್ಕಾರದ ಸ್ಪಂದನೆ ಈ ಮೂಮೆಂಟ್ಸಲ್ಲಿ ಹೆಂಗಿರುತ್ತೆ? ಮುಖ್ಯವಾಗಿ ಕರ್ನಾಟಕ ಸರ್ಕಾರದ ಸ್ಪಂದನೆ ಇತ್ತೀಚೆಗೆ ನಮ್ಮ ಒಂದು 3 ಘಟನೆಯನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೆ. ಒಂದೇನೆಂದರೆ ಕೊರೋನಾ ಸಂದರ್ಭ. ಕೊರೋನಾ ಸಂದರ್ಭದಲ್ಲಿ ನಮಗೆ ಅಲ್ಲಿ ಲಾಕ್ಡೌನ್ ಆಯಿತು, ಅಲ್ಲಿಂದ ಯಾವುದೇ ಫ್ಲೈಟ್ ಬರ್ತಾ ಇದ್ದಿಲ್ಲ. ಈ ಸಂದರ್ಭದಲ್ಲಿ ನಾವು ಕರ್ನಾಟಕ ಸರ್ಕಾರಕ್ಕೆ ಇಮ್ಮಿಡಿಯೇಟ್ ಆಗಿ ರೆಸ್ಪಾಂಡ್ ಮಾಡಿದಾಗ ನಮಗೆ ಬೇಕಾದಂಥ ಯಾಕೆಂದರೆ ಇಲ್ಲಿ ಒಂದು ಬೇಕಾದಂಥ ಸಚಿವಾಲಯ ಇದ್ದಿಲ್ಲ, ಅಲ್ಲ ಡೆಪ್ಯೂಟಿ ಚೇರ್ಮನ್ ಇದ್ದಿಲ್ಲ. ಬಟ್ ಆದರೂ ಅದಕ್ಕಿಂತ ಮಾಜಿಯಾಗಿದ್ದರು ನಮ್ಮ ಆರತಿ ಕೃಷ್ಣ ಮೇಡಮ್ ಅವರು. ನಾವು ನಮ್ಮ ಮಾಜಿ ಡೆಪ್ಯೂಟಿ ಚೇರ್ಮನ್ ಫಾರ್ ದಿ NRI ಫೋರಮ್ ಅವರನ್ನು ಭೇಟಿ ಮಾಡಿದಾಗ ಇಮ್ಮಿಡಿಯೇಟ್ ಆಗಿ ರೆಸ್ಪಾಂಡ್ ಮಾಡಿ ನಾವು ಒಂದು 170ಕ್ಕಿಂತ ಹೆಚ್ಚು ಫ್ಲೈಟನ್ನು ಕಳಿಸಿದ್ದೀವಿ. ಅದಕ್ಕೆಲ್ಲ ಸಹಕಾರ ಮಾಡಿರೋದು ನಮ್ಮ ಆರತಿ ಮೇಡಮ್. ಆನಂತರ ಇತ್ತೀಚೆಗೆ ಇರಾನ್ ವಾರ ಆಯಿತು. ಇರಾನ್ ವಾರಲ್ಲಿ ಕರ್ನಾಟಕದಿಂದ ಬಂದಂಥ 700 ಮೆಂಬರ್ಸಲ್ಲಿ ಸ್ಟ್ಯಾಂಡರ್ಡ್ ಆಗಿದ್ರು. ಇಲ್ಲಿ ಇವರು UAEಗೆ ಇದಕ್ಕೆ ಬಂದಿದ್ರು ಸುತ್ತಾಡಲಿಕ್ಕೆ. ಸೊ ಇವರನ್ನು ಕಳಿಸ್ಬೇಕಾದ್ರೆ ಫ್ಲೈಟ್ ಇಲ್ಲ. ಅವ್ರದ್ದು ಅಂದರೆ ಲಾಸ್ಟ್ ಡೇಸ್ ಅವ್ರದ್ದು ಹೋಟೆಲ್ ಸ್ಟೇನವ್ರಿಗೆ ಏನಿತ್ತು ಪ್ಯಾಕೇಜಲ್ಲಿ ಬಂದಿದ್ರು, ಹೋಟೆಲ್ನವರಿಗೆ ಅವ್ರಿಗೆ ಎಕ್ಸ್ಟ್ರಾ ದುಡ್ಡು ಇದ್ದಿಲ್ಲ. ಆ ಸಂದರ್ಭದಲ್ಲಿ
ಈ ಎಲ್ಲ ಕನ್ನಡ ಸಂಘಟನೆಗಳ ಒಟ್ಟಾಗಿ ನಮ್ಮ ರೊನಾಲ್ಡ್ ಕೊಲೋಸ್ ಅವರ ನೇತೃತ್ವದಲ್ಲಿ ನಾವೇನು ಮಾಡಿದ್ವಿ, ಹೆಲ್ಪ್ಲೈನ್ ಅಂತ ರೆಡಿ ಮಾಡಿದ್ವಿ. ಹೆಲ್ಪ್ಲೈನ್ ರೆಡಿ ಮಾಡಿ ಇಮಿಡಿಯೇಟ್ ಆಗಿ ಡಿಸ್ಕಸ್ ಮಾಡಿ ಅವ್ರಿಗೆ ಏನೆಲ್ಲ ಬೇಕಾ ಹೋಟೆಲ್ನವರಿಗೆ ರಿಕ್ವೆಸ್ಟ್ ಮಾಡಿ ಅವರನ್ನು ಇಟ್ಕೊಳ್ಳಿ, ಏನಾದರೂ ನಿಮಗೆ ಸಮಸ್ಯೆ ಇದ್ರೆ ನಾವು ಇದು ಮಾಡ್ತೀವಿ ಅಂತ ಎಲ್ಲ ಸಂಘಟನೆ ನೇತೃತ್ವ ವಹಿಸಿರೋದು ರೊನಾಲ್ಡ್ ಕೊಲೋಸ್ ಸರ್. ಆ ಮುಖಾಂತರ ಇವರು ಇಮಿಡಿಯೇಟ್ ಆಗಿ ಚಾರ್ಟರ್ಡ್ ಫ್ಲೈಟಿಗೂ ಆಫರ್ ಮಾಡಿದ್ರು. ಬಟ್ ನಾವೇನು ಮಾಡಿದ್ವಿ, ಅವಶ್ಯಕತೆ ಇದ್ದರೆ ಮಾತ್ರ ಅದನ್ನು ಮಾಡೋಣ ಅಂತ. ಬಟ್ ಅದರ ಅವಶ್ಯಕತೆ ಬಂದಿಲ್ಲ ನಮಗೆ. ಆ ಸಂದರ್ಭದಲ್ಲಿ ಸರ್ಕಾರಕ್ಕೆ ನಾವು ನಿರಂತರವಾಗಿ ಸ್ಪಂದಿಸಿದಾಗ ನಿಜವಾಗ್ಲೂ ಸರ್ಕಾರದಲ್ಲಿ ಅದಕ್ಕಾದ ಒಂದು ಡಿಪಾರ್ಟ್ಮೆಂಟ್ ಇಲ್ಲ ನಮಗೆ ಸ್ಪಂದನೆ ಮಾಡಲಿಕ್ಕೆ. ರ್ಯಾಂಡಮ್ ಆಗಿ ಯಾರನ್ನೋ ಒಬ್ಬರನ್ನು ಅಪ್ರೋಚ್ ಇದು ಮಾಡಿದೆ ಅಪಾಯಿಂಟ್ಮೆಂಟ್, ಬಟ್ ಅವ್ರು ನಮಗೆ ರೀಚ್ ಆಗಿಲ್ಲ. ಸೊ ಅದಕ್ಕೆ ಸರ್ಕಾರ ಹಾಗೂ ನಮ್ಮ ನಡುವೆ ಇರುವ ಒಂದು ಪ್ರಾಪರ್ ಕೊಂಡಿ ಅಂತ ಇರಬೇಕಾದ್ರೆ ಅದಕ್ಕೆ ಒಬ್ಬರು ಸಚಿವರು ಬೇಕು, ಒಂದು ಸಚಿವಾಲಯ ಬೇಕು. ಆ್ಯಂಡ್ ಆ ಮುಖಾಂತರ ನಮ್ಮ ಸಮಸ್ಯೆಗೆ ನಾವು ಅವ್ರು ಸಂಧಿಸ್ಬೋದು. ಆ್ಯಂಡ್ ಅಭಿವೃದ್ಧಿಗೂ ಕೂಡ ಪೂರಕವಾಗಿ ನಮಗೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇದು ಇಷ್ಟರವರೆಗೆ ಸಚಿವಾಲಯ ಇಲ್ಲದ್ರಿಂದ ನಮಗೆ ದೊಡ್ಡ ರೀತಿಯ ಹಿನ್ನಡೆಯಾಗಿದೆ. ಸೊ ಅದಕ್ಕಾಗಿ ನಾವೇನು ಮಾಡಿದ್ವಿ, ಇಂಟರ್ನ್ಯಾಷನಲ್ ಕನ್ನಡಿಗ ಫೆಡರೇಷನ್ ಮುಖಾಂತರ 32 ದೇಶಗಳ 128 ಸಂಘಟನೆಗಳನ್ನ ನಾವೀಗ ನೆಟ್ವರ್ಕ್ ಮಾಡ್ಕೊಂಡಿದ್ದೀವಿ. ಮುಂದಿನ ಹಂತದಲ್ಲಿ ರೊನಾಲ್ಡ್ ಕೊಲೋಸ್ ಅವರ ನೇತೃತ್ವದಲ್ಲಿ ಯಾವ ರೀತಿ ರೂಪುರೇಷೆಗಳನ್ನು ಮಾಡಬೇಕು ಅಂತ ಕೂಡ ಅದರ ಬಗ್ಗೆ ನಾವು ಚಿಂತನೆ ಮಾಡಿದ್ದೀವಿ. ರೈಟ್. ಮನ್ಸೂರ್ ಅವ್ರು ಹೇಳಬೇಕು, ಉದ್ದೇಶ ಗೊತ್ತಾಯಿತು, ಎಂಥ ಸಂಕಷ್ಟದ ಸನ್ನಿವೇಶದಲ್ಲಿ ಸರ್ಕಾರ ಹೆಂಗೆ ಸ್ಪಂದಿಸಿದ್ರೆ ಸೂಕ್ತ ಅನ್ನುವಂಥ ಅಭಿಪ್ರಾಯವನ್ನು ಮಂಡಿಸಿದ್ದಾರೆ. ಇದರಲ್ಲಿ ಒಂದು ಇನ್ಪುಟ್ ನನಗೇನು ಸಿಕ್ತು ಅಂದರೆ ಬಂಡವಾಳ ಅಥವಾ ವ್ಯಾವಹಾರಿಕವಾಗೂ ಕೂಡ ಒಂದು ಇಲಾಖೆಯನ್ನು ನೋಡಬೇಕಾಗತ್ತೆ. ಅಂದರೆ ವಿದೇಶದ ಜೊತೆಗೆ ಭಾರತ ಅಥವಾ ವಿದೇಶದ ಜೊತೆಗೆ ಕರ್ನಾಟಕದ ನಂಟು ಅಂದಾಗ ಡೆಫಿನೆಟ್ಲಿ ಅಲ್ಲಿ ಮನಿ ಜನ್ರೇಟ್ ಆಗೋದು ಒಂದು ಸಹಜವಾದಂಥ ಯೋಚನೆ. ಆ ದೃಷ್ಟಿಯಿಂದ ನೋಡೋದಾದರೆ ವ್ಯಾವಹಾರಿಕವಾಗಿ ಕರ್ನಾಟಕದ ಸಂಬಂಧ ಇತರ ರಾಷ್ಟ್ರಗಳೊಂದಿಗಿದ್ದರೆ ಏನು ಲಾಭ? ಕರೆಕ್ಟ್. ನೋಡಿ, ನಾನು ಈಗಾಗಲೇ ಬಹ್ರೇನ್ನಲ್ಲಿ ಬಹ್ರೇನ್ ಇಂಡಿಯಾ ಸೊಸೈಟಿ ಅಂದರೆ ಚೇಂಬರ್ ಆಫ್ ಕಾಮರ್ಸ್, ಅಂದರೆ ಬಿಟ್ವೀನ್ ಬಹ್ರೇನ್ ಆ್ಯಂಡ್ ಇಂಡಿಯಾ ನಡುವೆ ಎಲ್ಲ ವ್ಯವಹಾರ, ಅದು ಕಲ್ಚರ್ ಆಗಿರಲಿ, ಸ್ಪೋರ್ಟ್ಸ್ ಆಗಿರಲಿ, ಬಿಸ್ನೆಸ್ ಆಗಿರಲಿ, ನಾವೊಂದು ಸಂಸ್ಥೆಯಾಗಿ ಕೆಲಸ ಮಾಡ್ತಿದ್ದೀವಿ. ಒಂದು ಇಂಡಿಯಾಕ್ಕೆ ಬಂಡವಾಳ ತರೋದು ಅಥವಾ ಇಂಡಿಯಾದಿಂದ ಬಂಡವಾಳ ಅಲ್ಲಿಗೆ ಬಹ್ರೇನ್ಗೆ ತರಲಿಕ್ಕೆ ಒಂದು ಕೆಲಸ ಮಾಡ್ತಾ ಇದ್ದೀವಿ. ಸೊ ನೋಡಿ, ಬೀಯಿಂಗ್ ಅ ಕನ್ನಡಿಗ, ಓಕೆ, ಇವತ್ತು ಬೆಳಿಗ್ಗೆ ನಾವು ಸಿಕ್ಕಾಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿಯವರಿಗೆ ಸಿಕ್ಕಿದಾಗ ಅವ್ರು ಹೇಳಿದರು, ನಾವು ಇಂಡಿಯಾ ಓನ್ಲಿ ಕನ್ನಡಿಗ ಅಲ್ಲ, ನಾವು ಗ್ಲೋಬಲ್ ನಾವೊಂದು ಪ್ರೊಜೆಕ್ಟ್ ಮಾಡುವ, ಅಂದರೆ ಎಲ್ಲ ಗ್ಲೋಬಲ್ ಇನ್ವೆಸ್ಟರ್ನು ನಾವು ಕರ್ನಾಟಕಕ್ಕೆ ತರುವ ಹಾಗೆ ಒಂದು ಮಾಡುವ ಅಂತ. ಹಾಗೆ ನೋಡಿ, ಲಾಸ್ಟ್ ಇಲ್ಲಿ ಕರ್ನಾಟಕ ಇನ್ವೆಸ್ಟ್ ಕರ್ನಾಟಕ ಆಗಿತ್ತು. ಆವಾಗ ನಾನು ಬಹ್ರೇನ್ನಿಂದ ಬಿಸ್ನೆಸ್ ಮ್ಯಾನನ್ನು ತರ್ಕೊಂಡು ಬಂದು ಪಾರ್ಟಿಸಿಪೇಟ್ ಮಾಡಿದ್ದೆ. ಓಕೆ, ಆವಾಗ ಇಲ್ಲಿ ಯಾವುದಾದ್ರು ಒಂದು ಸಂಸ್ಥೆ ಇರಲಿಲ್ಲ, ಅಂದರೆ NRI ಅಥವಾ ಯಾವುದೊಂದು ಇರಲಿಲ್ಲ. ಆದರೆ ನಾನು ಬಿಕಾಸ್ ಆಫ್ ಕರ್ನಾಟಕದ ಆಗಿದ್ದರಿಂದ ನಾನು ಎಲ್ಲರನ್ನೂ ಕರ್ನಾಟಕಕ್ಕೆ ತಗೊಂಡು ಬಂದು ಎಲ್ಲ ಮಿನಿಸ್ಟ್ರಿ ಮೀಟ್ ಆದೆ. ಆವಾಗ ನಮ್ಮ CM ಅವರು ಉಪಮುಖ್ಯಮಂತ್ರಿ ಆಗಿದ್ದರು. ಅವರು ನಮಗೆ ಸಮಯ ಕೊಟ್ಟರು, ಮಾತಾಡಿದರು. ಇವನ್ ನಾವು ಬಹ್ರೇನ್ದ ಅಂಬಾಸಿಡರ್ನೂ ತರ್ಕೊಂಡು ಬಂದಿದ್ದೇವೆ. ಈಗ ನೋಡಿ, ಈಗ ಒಂದು ಮಿನಿಸ್ಟ್ರಿ ಈಗ ಆಗಿದ್ದರೆ ಎಷ್ಟೊಂದು ಉಪಕಾರ ಆಗಿರ್ಬೋದು. ಅಂದರೆ ನಮಗೆ ಅಲ್ಲಿ ಒಂದು ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಇರ್ಬೋದು, ಅಥವಾ ನಮಗೂ ಒಂದು ಕನೆಕ್ಷನ್ ಇರ್ಬೋದು. ಅಂದರೆ ಯಾರ ಹತ್ರ ನಾವು ಮಾತಾಡಬೇಕು, ಯಾರ ಹತ್ರ ನಾವು ಇದನ್ನು ಫರ್ದರ್ ಪ್ರೊಸೀಡ್ ಮಾಡಬೇಕು. ಈಗಾಗಲೇ ನಮ್ಮ ಕೊಲಾಸ್ ಅವರು ಹೇಳಿದ ಹಾಗೆ, ಸೊ ಅವರು ಹಿಮ್ಸೆಲ್ಫ್ ಈಸ್ ಅ ಇನ್ವೆಸ್ಟರ್, ಅಂದರೆ ಅವರು ತುಂಬ ಇನ್ವೆಸ್ಟ್ ಮಾಡಿದವರು. ಸೊ ಈ ಥರ ಒಂದು ನಮ್ಮ ಸಚಿವಾಲಯದಲ್ಲಿ ಒಂದು ಸ್ಪೆಷಲಿ ಆಗಿ ಬೈಲ್ಯಾಟ್ರಲ್ ರಿಲೇಷನ್, ಅಂದರೆ ನಾವು ಈಗಾಗಲೇ ಹೇಳಿದಾಗೆ 132 ಕಂಟ್ರಿ ಅಂದರೆ ಆಲ್ರೆಡಿ ನಾವು ಕಾಂಟ್ಯಾಕ್ಟಲ್ಲಿದ್ದೇವೆ. ಅದು ಎಲ್ಲ ಕಂಟ್ರಿಯವರು ಕನ್ನಡಿಗರು ನಮಗೆ ಕರ್ನಾಟಕಕ್ಕೆ ಒಂದೊಂದು ಅಂಬಾಸಿಡರ್ ಆಗ್ಬೋದು ಅವರು. ವೆರಿ ನೈಸ್ ಪಾಯಿಂಟ್. ನೀವು ಹೇಳಿದ್ರಿ ಲಾಸ್ಟ್ ಟೈಮ್ ನಾನೇ ಒಬ್ಬ ಇನ್ವೆಸ್ಟರ್ ಕರ್ಕೊ ಬಂದಿದ್ದೆ ಅಂತ. ಅವಾಗ ಸಿಚುವೇಶನ್ ಹೆಂಗೆ ಅನ್ನಿಸ್ತು? ಯಾಕೆ ಬೇಕಿತ್ತು ನನಗೆ ಅಂತ ಏನಾದರೂ ಅನ್ನಿಸ್ತಾ? ಇಲ್ಲ, ಖಂಡಿತ ಇಲ್ಲ. ಯಾಕೆಂದ್ರೆ ಒಂದು ಡಿಪಾರ್ಟ್ಮೆಂಟ್ ಕ್ಲಿಯರೆನ್ಸ್ ತಗೊಂಡ್ರೆ ಇನ್ನೊಂದು ಕಡೆಗೆ ಮೂವ್ ಮಾಡ್ತಾರೆ. ಇಲ್ಲ, ಅಲ್ಲಿ ಆವಾಗ ಎಲ್ಲರೂ ನನಗೆ ಸಮಯ ಕೊಟ್ಟರು. ಆವಾಗ ನಮ್ಮ ಇಂಡಸ್ಟ್ರಿ ಮಿನಿಸ್ಟ್ರಿಗೂ ಸಿಕ್ಕಿದೆ, ಆವಾಗ ನಮ್ಮ ಹೆಲ್ತ್ ಮಿನಿಸ್ಟ್ರಿಗೂ ಸಿಕ್ಕಿದೆ, ಆವಾಗ ನಮ್ಮ ಈವನ್ ಫುಡ್ ಮಿನಿಸ್ಟ್ರಿಗೂ ಸಿಕ್ಕಿದೆ. ಎಲ್ಲರೂ ಸಮಯ ಕೊಟ್ಟರು. ಈವನ್ ಎಜುಕೇಷನ್ ಮಿನಿಸ್ಟ್ರಿಗೂ ಹೋಗಿ ಸಿಕ್ಕಿ ನಾವು ಚರ್ಚೆ ಮಾಡಿದ್ದೆವು. ನಾವು ಯಾವ ಬಿಸ್ನೆಸ್ ನಾವು ಇಲ್ಲಿ ತರ್ಕೊಬೋದು, ಯಾವ ಬಿಸ್ನೆಸ್ ಇಲ್ಲಿಂದ ಅಲ್ಲಿ ತಗೊಂಡು ಹೋಗ್ಬೋದು, ಎಲ್ಲ ಚರ್ಚಿಸಿದೆವು. ಎಲ್ಲ ನಮಗೆ ತುಂಬ ಸಮಯ ಕೊಟ್ಟರು, ಎಲ್ಲ ಮಾಡಿದರು. ಆದರೆ ಕಂಟಿನ್ಯೂಯೇಷನ್ ಫಾಲೋ ಅಪ್ಗೆ
ಒಂದು ಸಪ್ರೇಟ್ ಡಿಪಾರ್ಟ್ಮೆಂಟ್ ಬೇಕೇ ಬೇಕು, ಅದಕ್ಕಿಂತ ಒಂದು ವಿಂಗ್ ಬೇಕು. ಬೇಕೇ ಬೇಕು. ಕರೆಕ್ಟ್. ನಂತರ ನಮಗೆ ಈಸಿ ಆಗುತ್ತೆ. ನಾವು ಗೌರ್ಮೆಂಟ್ ಅಲ್ಲ, ಅಂದರೆ ನಮಗೆ ಗೌರ್ಮೆಂಟಿಂದ ಒಂದು ಪ್ರತಿ ಒಂದು ಡಿಪಾರ್ಟ್ಮೆಂಟ್ಗೆ ಸಬ್ಜೆಕ್ಟಿಗೆ ಒಂದು ಜನ ಅಲ್ಲಿಂದ ಸ್ಪಂದಿಸಬೇಕು. ಅಂದರೆ ನೀವು ಹೇಳೋ ಮಾತಲ್ಲಿ ನನಗೇನು ಸೆನ್ಸ್ ಆಯಿತು ಅಂತ ಹೇಳಿದ್ರೆ, ಬೀಂಗ ಕನ್ನಡಿಗ ಕರ್ನಾಟಕಕ್ಕೆ ಏನಾದರೂ ಕೊಡಬೇಕು ಅಂತಿದೆ, ಆದರೆ ಅವಕಾಶ ಸರಿಯಾಗಿ ಸಿಗ್ತಾ ಇದೆ. ಗಾಟ್ ಇಟ್. ನೋಡಿ, ಎಲ್ಲ ಕಂಟ್ರಿಯವರು ಒಂದೊಂದು ಕರ್ನಾಟಕ ಅಂಬಾಸಿಡರ್ ಆಗ್ಬೋದು. ಅವರು ಎಲ್ಲರೂ ಕರ್ನಾಟಕಕ್ಕೆ ಬಂಡವಾಳ ತಗೊಂಡು ಬರ್ಬೋದು. ಅಂದರೆ ಕರ್ನಾಟಕವನ್ನು ನಾವು ಇನ್ನೂ ಎಂಪವರ್ ಮಾಡ್ಬೋದು. ಗಾಟ್ ಇಟ್. ರೊನಾಲ್ಡೋ ಅವರು ಮತ್ತು ಹಿದಾಯತ್ ಅವರು ಮಾತಾಡಬೇಕಾದ್ರೆ ಸರ್, ಆರತಿ ಅವ್ರ ಹೆಸರು ಪದೇ ಪದೇ ಪ್ರಯೋಗ ಆಯಿತು. ವೈ, ಅವರೇ ಯಾಕೆ? ಸ್ಪೆಷಲ್ ಆಗಿ ಏನಂದರೆ ಆರತಿ ಅವರು ಅವರೊಂದು ಅನುಭವಿ ವ್ಯಕ್ತಿ ಹಾಗೂ ಹೈಲಿ ಎಜುಕೇಟೆಡ್, ಮತ್ತು ವಿದೇಶಾಂಗದಲ್ಲಿ ತುಂಬ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡಿದವರು. ಅಮೇರಿಕದಲ್ಲಿ ವಾಷಿಂಗ್ಟನ್ DC ರಾಯಭಾರಿ ಕಚೇರಿಯಲ್ಲಿ ಅನುಭವ ಇದ್ದು ಎಲ್ಲರ ಅಂದರೆ ಅವರಿಗೊಂದು ಮೇಯ್ನ್ ಅಂದರೆ ನೆಟ್ವರ್ಕ್ ಒಳ್ಳೆಯದಿದೆ ಅವರು. ಅಂದರೆ ಎಲ್ಲ ಯಾರೇ ಆಗಲಿ ಅವರಿಗೆ ಒಂದು ನೆಟ್ವರ್ಕ್ ಅವರೊಂದು ನೆಟ್ವರ್ಕ್ ಕ್ರಿಯೇಟ್ ಮಾಡಿದ್ದಾರೆ. ಆದ ಕಾರಣದಿಂದಾಗಿ ಕನ್ನಡಿಗರಾಗಿ ಹಾಗೂ ನಮ್ಮ ಎಲ್ಲ ಅನಿವಾಸಿ ಭಾರತೀಯರ ಕನ್ನಡಿಗರ ಯಾವ ಇದಕ್ಕೂ ಸ್ಪಂದನೆ ಮಾಡ್ತಾ ಇದ್ದಾರೆ. ಏನಿದ್ರೂ ಅವರು ಸ್ಪಂದನೆ ಮಾಡ್ತಾರೆ. ಆದ ಕಾರಣದಿಂದಾಗಿ ಏನಂದರೆ ಪೊಲಿಟಿಕಲ್ ಆಗಿ, ಅದು ಪೊಲಿಟಿಕಲ್ ಇಲ್ಲದಿದ್ದರೂ ಅವರು ಈಗ ಹಿದಾಯತ್ ಅವರು ಹೇಳಿದರು, ಅವರು ಅಧಿಕಾರದಿಲ್ಲದಿರುವಾಗಲೂ ಸ್ಪಂದನೆ ಮಾಡಿದ್ದಾರೆ. ನಮಗೆ ನಮ್ಮ ಕಂಪ್ನಿಯಲ್ಲಿ 10,000 ಜನ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಅಲ್ಲಿ ನಮಗೆ ಆ ಕೊರೋನಾ ಟೈಮ್ನಲ್ಲಿ ಬಂದಂಥ ಪರಿಸ್ಥಿತಿ ಟೈಮ್ನಲ್ಲಿ ಜಸ್ಟ್ ಅವರಿಗೆ ನಾನು ಇನ್ಫಾರ್ಮ್ ಮಾಡಿದಷ್ಟೇ. ನನಗೊಂದು 16 ಫ್ಲೈಟ್ ಫಸ್ಟ್ ಟೈಮ್ ಇನ್ ಮ್ಯಾಂಗ್ಳೂರಿನಲ್ಲಿ ಗಲ್ಫ್ ಏರ್ನ ಇಳಿಸಿದವರು ಅವರು. ಮತ್ತು ಮ್ಯಾಂಗ್ಳೂರಿಗೆ ಅದರ ನಂತರ ಬರಲೇ ಇಲ್ಲ. ಅಂಥ ಒಂದು ವ್ಯಕ್ತಿತ್ವ ಇದ್ದಂಥ ನಮ್ಮ ಆರತಿ ಕೃಷ್ಣರವರು ಏನಂದರೆ ಮೇಯ್ನಾಗಿ ಅವರು ಪೊಲಿಟಿಕಲಿ ಒಳ್ಳೆ ಕನೆಕ್ಷನ್ನಲ್ಲಿದ್ದಾರೆ. ಹೈಕಮಾಂಡ್ನಲ್ಲಿ ಸಹ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಆದ ಕಾರಣದಿಂದಾಗಿ ನಾವು ಆರತಿಯನ್ನು ಏಕೆ ಸ್ಪಂದನೆ ಮಾಡ್ತೀವಿ ಅಂದರೆ ನಮ್ಮ ಕಷ್ಟ ಕಾರ್ಪಣ್ಯಕ್ಕೆ ಅವರು ಯಾವತ್ತೂ ತಯಾರಿದ್ದಾರೆ. ನಮ್ಮ ಅನಿವಾಸಿ ಭಾರತೀಯರ ಒಂದು ಕಾರ್ಯಕ್ರಮ ಯಾವುದೇ ಇರಲಿ, ಏನೇ ಇರಲಿ, ಅಲ್ಲಿದ್ದಾರೆ ಆರತಿ. ಆದ ಕಾರಣದಿಂದಾಗಿ ನಾವು ನಮ್ಮ ಪ್ರಿಪರೇಷನ್ ಏನಂದರೆ ಎಲ್ಲಿಯಾದರೂ ನಮ್ಮ ಈಗ ಸಚಿವಾಲಯ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿ ಅವರು DK ಶಿವಕುಮಾರ್ ಅವರು ನಮಗೆ ಕಮಿಟ್ಮೆಂಟ್ ಕೊಟ್ಟಿದ್ದಾರೆ. ಅದೇ ರೀತಿ ಅದನ್ನು ಇದು ಮಾಡಬೇಕಾದ್ರೆ ಸಚಿವ ಸ್ಥಾನ ಕೊಡಲೇಬೇಕು, ಕ್ಯಾಬಿನೆಟ್ ಹೋಗಲೇಬೇಕು. ಆದ ಕಾರಣದಿಂದಾಗಿ ನಮ್ಮ ಒಂದು ರಿಕ್ವೆಸ್ಟ್, ನಮ್ಮ ಒಂದು ಸ್ಪಂದನೆಗೆ ಬರುವಂಥ ಒಂದು ವ್ಯಕ್ತಿತ್ವ ಅಂದರೆ ಅದು ನಮ್ಮ ಆರತಿ ಕೃಷ್ಣ, ಅದೇ ಮಲೆನಾಡು ಇಂದಿರಾ. ರೈಟ್, ವೆರಿ ನೈಸ್. ಹಲವು ವರ್ಷಗಳ ಪ್ರಯತ್ನ, ಆ ಪ್ರಯತ್ನ ಈಗ ಸಾಕಾರ ಆಗ್ತಾ ಇದೆ ಸರ್, ಮ್ಯಾನಿಫೆಸ್ಟ್ ಆಗ್ತಾ ಇದೆ, ಒಂದು ಇಲಾಖೆ ಆಗಬೇಕು ಅಂತ. ಏನು ನಿರೀಕ್ಷೆ ಇಟ್ಕೊಂಡಿದ್ರಿ? ಇಲ್ಲೊಂದು ಇಲಾಖೆ ಆಗುತ್ತೆ, ಈ ಇಲಾಖೆಯಿಂದ ಇದನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ, ಏನೇನು? ಹೌದು, ಇವತ್ತು ನಾವು ಪ್ರೆಸ್ ಮೀಟ್ ಮಾಡುವ ಮೊದಲು ಕೂಡ ಒಂದು ಅವಕಾಶ ಸಿಕ್ತು ಮುಖ್ಯಮಂತ್ರಿಯವರನ್ನು ಭೇಟಿ ಆಗೋದಕ್ಕೆ. ಆ ಸಂದರ್ಭದಲ್ಲಿ ನಾವು ಹೇಳಿದ್ವಿ, ನೀವು ಹೇಗಿದ್ದರೂ ಅನೌನ್ಸ್ ಮಾಡಿದಿರಿ, ತುಂಬ ಧನ್ಯವಾದಗಳು. ಈಗ ಒಂದು ಕ್ಯಾಂಡಿಡೇಟ್ ಬಗ್ಗೆನೂ ಕೂಡ ನಾವು ಹೇಳೋದಕ್ಕೆ ಬಯಸ್ತೀವಿ. ಬಹುಶಃ ನಿಮಗೆ ಇಷ್ಟದ ಸಂಗತಿ ಅಲ್ಲ, ಆದರೂ ನಮ್ಮ ಕಡೆಯಿಂದ ಹೇಳಲೇಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ವಿ. ಅದಕ್ಕೆ ಆವಾಗಲೇ ನಾವು ಡಾಕ್ಟರ್ ಆರತಿ ಕೃಷ್ಣ ಅವರ ಹೆಸರನ್ನು ಸೂಚಿಸಿದ್ವಿ. ಯಾಕೆ ಅಂತ ಹೇಳಿದ್ರೆ ಅಂಥ ಒಂದು ಅನುಭವಿ ವ್ಯಕ್ತಿಯನ್ನು ಅವರು ಮಂತ್ರಿಯಾಗಿ ಮಾಡಿದರೆ ಸರ್ಕಾರಕ್ಕೂ ಒಳ್ಳೆಯದು. ಮತ್ತು ಅವರ ಕನೆಕ್ಷನ್ಸ್ ಈಗಾಗಲೇ ಜಕಾರಿ ಅವರು ಹೇಳಿರೋ ಪ್ರಕಾರ ಎಲ್ಲ ನೆಟ್ವರ್ಕಿಂಗ್ ಇಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಇಷ್ಟು ವರ್ಷಗಳಿಂದ. ಎಲ್ಲರೂ ಕೂಡ ಸ್ಪಂದಿಸ್ತಾರೆ. ಹುದ್ದೆ ಇರಲಿ, ಹುದ್ದೆ ಇಲ್ಲದೆ ಇರಲಿ, ಅವ್ರು ಯಾರಾದರೂ ಕೇಳಿದ ತಕ್ಷಣ ಇಮ್ಮಿಡಿಯೇಟ್ ಮಧ್ಯರಾತ್ರಿ ಆಗಲಿ ಆ ಲೇಡಿ ಮಾಡ್ತಾರೆ. ಅಂಥವ್ರು ಸಿಗೋದು ಭಾಳ ಅಪರೂಪ, ಕಮಿಟೆಡ್ ಪರ್ಸನ್ ಸಿಗೋದು ಅಪರೂಪ. ಆ ಕಾರಣದಿಂದ ಅವರ ಹೆಸರು ನಾವು ಪದೇ ಪದೇ ಸೂಚಿಸ್ತಾ ಇದ್ದೀವಿ. ಇಫ್ ದರ್ ಈಸ್ ಸಂಬಡಿ ಆಲ್ಟರ್ನೇಟಿವ್ ಬೆಟರ್ ದ್ಯಾನ್ ಹರ್, ವೈ ನಾಟ್? ವಿ ಅಕ್ಸೆಪ್ಟ್ ಎನಿಬಡಿ. ಬಟ್ ರೈಟ್ ನಾವು ನಮಗೆ ಅವ್ರು ಬಿಟ್ಟರೆ ಬೇರೆ ಯಾರು ನಮಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಇದು ಒಂದು ಕಡೆ. ಎರಡನೇ ತಮ್ಮ ಪ್ರಶ್ನೆ, ನಿರೀಕ್ಷೆಗಳು. ಹೌದು, ಇದು ಒಂದು ಸಚಿವಾಲಯ ಆದ ನಂತರ ನಾನು ಮೊದಲೇ ಹೇಳಿದ ಹಾಗೆ ಸ್ಟ್ರಕ್ಚರ್ಡ್ ಇನ್ಸ್ಟಿಟ್ಯೂಷನಲೈಸ್ಡ್ ಫ್ರೇಮ್ವರ್ಕ್ ರಚನೆ ಆಗುತ್ತೆ. ಇದು ಸೆಕ್ರೆಟೇರಿಯೇಟು ಎಲ್ಲ ಡಿಪಾರ್ಟ್ಮೆಂಟ್ಸ್ಗಳಾಗುತ್ತೆ. ಆದಮೇಲೆ ನಾವು ಅದು ಈಗ ಬಂಡವಾಳ ಒಂದು ಕಡೆ ಇರ್ಬೋದು, ಗ್ರಿವೆನ್ಸಸ್ ಸೆಲ್ ಇನ್ನೊಂದು ಕಡೆ ಇರ್ಬೋದು,
ಸ್ಟೂಡೆಂಟ್ಸ್ ತುಂಬ ಸ್ಟೂಡೆಂಟ್ಸ್ಗಳು ಅವರ ತಾಪತ್ರಯಗಳಿದೆ, ವೀಸಾದು ತಾಪತ್ರಯ ಇರ್ಬೋದು, ಸ್ಕಾಲರ್ಶಿಪ್ ಇರ್ಬೋದು, ಅಥವಾ ಅವರಿಗೆ ಕೆಲವು ಸತಿ ಇತ್ತೀಚೆಗೆ ಎಲ್ಲ ಯುವಕರುಗಳು ಮೆಂಟಲ್ ಪ್ರಾಬ್ಲಮ್ಸ್ಗಳು ಸ್ಟಾರ್ಟ್ ಆಗಿದೆ. ಡಿಸ್ಟ್ರೆಸ್ ಮಾಡುವ ಇದನ್ನು ಕೂಡ ಬೇಕು. ಸ್ಕಿಲ್ ಡೆವಲಪ್ಮೆಂಟು ಅದರದ್ದು ಚಿಂತನೆಯೂ ಕೂಡ ಮಾಡಬೇಕು. ಈಗ ಸ್ಕಿಲ್ ಡೆವಲಪ್ಮೆಂಟ್ ಬೇರೆ ಬೇರೆ ಮಿನಿಸ್ಟ್ರಿಗಳ ಇದರ ಅಧೀನದಲ್ಲಿದೆ. ಅದು ಅಷ್ಟೊಂದು ಫಲಕಾರಿಯಾಗಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಈಗ ಮೆಡಿಕಲ್ ಎಜುಕೇಷನ್ ಮಿನಿಸ್ಟ್ರಿಗೆ ಸ್ಕಿಲ್ ಡೆವಲಪ್ಮೆಂಟು ಸಿಕ್ಕಿದರೆ ಅವರು ಹಿ ಹ್ಯಾಸ್ ಟು ಕಾನ್ಸಂಟ್ರೇಟ್ ಆನ್ ಮೆಡಿಕಲ್ ಎಜುಕೇಷನ್. ಇದನ್ನು ಶಿಫ್ಟ್ ಮಾಡಬೇಕು. ಇದು ಈ NRI ಮಿನಿಸ್ಟ್ರಿಗೆ ಕೊಡಬೇಕಾಗುತ್ತೆ. ನಂತರ ಇನ್ನೊಂದು ಟೂರಿಸಮ್. ಈಗ ಟೂರಿಸಮ್ಮು ಉತ್ತಮ ಆದಾಯ ಪಡಿಬೇಕಾದರೆ ಟೂರಿಸಮನ್ನು ನಾವು ಇಂಪ್ರೂವ್ ಮಾಡಬೇಕು. ಇಂದಿನ ಮುಖ್ಯಮಂತ್ರಿಯವರು ಹಿಂದೆ ದುಬೈಗೆ ಬಂದ ಸಂದರ್ಭದಲ್ಲಿ, ನನಗೆ ಭೇಟಿಯಾದ ಸಂದರ್ಭದಲ್ಲಿ ಅದರ ಬಗ್ಗೆ ನಾನು ವಿಸ್ತಾರವಾಗಿ ಚರ್ಚೆ ಮಾಡಿದ್ದೇನೆ. ಅವರು ಇವನ್ನೇ ಮ್ಯಾನಿಫೆಸ್ಟೋದಲ್ಲೂ ಕೂಡ ಹಾಕಿದ್ದಾರೆ. ಅದನ್ನು ಇದ್ರ ಜೊತೆನೂ ಕೂಡ ಅದನ್ನು ಕೂಡ ಹಾಕಿದ್ದಾರೆ. ಸೊ ಅದರ ಬಗ್ಗೆನೂ ಕೂಡ ಸ್ವಲ್ಪ ಒಂದು ಸಪ್ರೇಟ್ ಡೆಡಿಕೇಟೆಡ್ ಡಿಪಾರ್ಟ್ಮೆಂಟ್ ಅಂಡರ್ ಮಿನಿಸ್ಟ್ರಿ ಆಫ್ NRIs ಇದ್ದರೆ ದೆನ್ ಪ್ರಮೋಟ್ ಮಾಡೋದಕ್ಕೆ ಕಲ್ಚರು, ಭಾಷೆ, ಕಲ್ಚರು, ವಿವಿಧ ಕಾರ್ಯಕ್ರಮಗಳನ್ನು ಅಲ್ಲಿ ಪ್ರತಿ ದೇಶದಲ್ಲಿ ನಮ್ಮ ಕನ್ನಡ ರಾಜ್ಯೋತ್ಸವ ಮಾಡ್ತಾರೆ ನೋಡಿ. ಮತ್ತು ನಿಮ್ಮ ಇದು ಜನಪದ ಇರ್ಬೋದು, ಇಲ್ಲ ನಿಮ್ಮ ಯಕ್ಷಗಾನ ಇರ್ಬೋದು, ಅಥವಾ ಕವಿಗೋಷ್ಠಿ ಆಗ್ಬೋದು, ಕನ್ನಡದ್ದು ಇದಲ್ಲ. ಸೊ ಇದರಿಂದ ಏನಾಗುತ್ತೆ, ಅಲ್ಲೆಲ್ಲ ಇದ್ದವರು ಪಾಶ್ಚಾತ್ಯ ಕಂಟ್ರಿಗಳಾಗಿರ್ಬೋದು, ಗಲ್ಫ್ ಕಂಟ್ರಿಗಳಾಗಿರ್ಬೋದು, ಅವರ ಲೋಕಲ್ ಎನ್ವೈರ್ಮೆಂಟಿಗೆ ಅಲ್ಲಿಯ ಕಲ್ಚರಿಗೆ ಬಲಿಯಾಗ್ತಾ ಹೋಗ್ತಾ ಇರ್ತಾರೆ. ಆವಾಗ ಅವರ ಪೀಳಿಗೆ ಮುಂದೆ ಅವರ ಮಕ್ಕಳು ಅವರಿಗೆ ಕನ್ನಡದ ಬಗ್ಗೆ ಆಗಲಿ, ನಮ್ಮ ಸಂಸ್ಕೃತಿ ಬಗ್ಗೆ ಆಗಲಿ, ನಮ್ಮ ವಿಚಾರಧಾರೆಗಳ ಬಗ್ಗೆ ಆಗಲಿ ಯಾವುದೇ ಆಸಕ್ತಿ ಇರೋದಿಲ್ಲ. ಅದರಿಂದ ಅದನ್ನು ಕೂಡ ಅದರ ಕಡೆನೂ ಕೂಡ ಗಮನ ನೀಡಬೇಕಾದ್ರೆ ಅದಕ್ಕೆ ಪ್ರತ್ಯೇಕವಾದ ಒಂದು ಡಿಪಾರ್ಟ್ಮೆಂಟ್ ಇದ್ದರೆ ಅಂಡರ್ ನಮ್ಮ NRI ಮಿನಿಸ್ಟ್ರಿ, ಎಸ್ ಅದಕ್ಕೂ ಪರಿವಾರವನ್ನು ನಾವು ಕಂಡುಹಿಡಿಯೋದಕ್ಕೆ ಸಾಧ್ಯ ಉಂಟು. ಇವೆಲ್ಲ ನಿರೀಕ್ಷೆಗಳು ಇಟ್ಕೊಂಡೇ ನಾವು ಈ ಬೇಡಿಕೆಯನ್ನು ಖಂಡಿತ ಇನ್ನು ಮಾತಾಡ್ತೀನಿ ನಿಮ್ಮ ಜೊತೆ. ಜಕಾರಿ ಅವ್ರು ಹೇಳಬೇಕು. ಈಗ ಕರ್ನಾಟಕದ ಪರಿಸ್ಥಿತಿ ಅಂದಾಗ ಸಹಜವಾಗಿ ಯುವ ಸಮೂಹನ ನಾನು ತಗೋತೀನಿ. ಬೇಕಾದಷ್ಟು ಯುವಕರಿದ್ದಾರೆ, ಓದ್ತಾರೆ. ಇವತ್ತು ಕರ್ನಾಟಕದಲ್ಲಿ ಇದೇ ಕಾಂಗ್ರೆಸ್ ಸರ್ಕಾರ, ನೀವು ಇವತ್ತು ಯಾರನ್ನು ಭೇಟಿಯಾಗಿ ಬಂದಿದ್ದೀರಿ, ಯುವ ನಿಧಿ ಅನ್ನುವಂತಹ ಒಂದು ಗ್ಯಾರಂಟಿ ಯೋಜನೆಗಳಲ್ಲಿದೆ. ಅಂದರೆ ಉದ್ಯೋಗಾಕಾಂಕ್ಷಿಗಳಿದ್ದಾರೆ, ಉದ್ಯೋಗ ಇಲ್ಲ ಅನ್ನುವಂಥ ಪರಿಸ್ಥಿತಿ, ಅವರಿಗೆ 3,000 ರೂಪಾಯಿ 1,500 ರೂಪಾಯಿ ತಿಂಗಳಿಗೆ ಹಾಕುವಂತಹ ಒಂದು ಯೋಚನೆ. ಅಂದರೆ ಉದ್ಯೋಗಾಕಾಂಕ್ಷಿಗಳು ನೋಡಿ ಎಷ್ಟಿದ್ದಾರೆ ಅಂತ. ವಿದೇಶದಲ್ಲಿ ಬದುಕಬೇಕು, ಉದ್ಯೋಗ ಕಟ್ಕೋಬೇಕು ಅಂದರೆ ಈ ಇಲಾಖೆ ಆ ನಿಟ್ಟಿನಲ್ಲಿ ಸಹಕಾರ ನೀಡುತ್ತೆ ಅಂತ ಭರವಸೆ ಇಟ್ಕೋಬೋದಾ? ಆ್ಯಕ್ಚುಲಿ ಇದೇ ಸಚಿವಾಲಯ ಆದರೆ ನಮ್ಮ ಈಗ NRI ಅಂದರೆ ಆದಿವಾಸಿ ಭಾರತೀಯ ಸಚಿವಾಲಯ ಆದರೆ ಆ ಸಚಿವ ಸ್ಥಾನ ಸಿಕ್ಕಿದ್ರೆ, ಕ್ಯಾಬಿನೆಟ್ ದರ್ಜೆ ಬಂದರೆ ಡೆಫಿನೆಟ್ಲಿ ಅದಕ್ಕೆ ಒಂದು ರಸ್ತೆ ಸಿಗುತ್ತೆ, ಮಾರ್ಗ ಸಿಗುತ್ತೆ. ಈಗಲೂ ಸಹ ನೋಡಿ, ನಾವು ಪ್ರತಿ ಕಾಲೇಜಿಗೆ ಹೋಗಿ ಕ್ಯಾಂಪಸ್ ಮಾಡ್ತಾ ಇದ್ದೇವೆ. ನಮಗೇನಂದರೆ ನಾವು ವಿ ಆರ್ ಇನ್ ಟು ಆಯಿಲ್ ಆ್ಯಂಡ್ ಗ್ಯಾಸ್. ನಮ್ಮ ಹಂಟಿಂಗ್ ಏನಂದರೆ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಅಂತ ರೀತಿಯದು. ಮಕ್ಕಳು ಒಳ್ಳೆ ಮಕ್ಕಳಿದ್ದವ್ರನ್ನ ಅವರನ್ನು ಕಾಲೇಜಿಗೆ ಹೋಗಿ ನಾವು ಸೆಲೆಕ್ಟ್ ಮಾಡಿ ನಮ್ಮ ಕಂಪ್ನಿಯಲ್ಲಿ ಉದ್ಯೋಗ. ಮೋಸ್ಟ್ಲಿ ನನ್ನ ಕಂಪ್ನಿಯಲ್ಲಿ ನಿಮ್ಮ ವಿಧಾನಸೌಧದಲ್ಲಿ ಎಷ್ಟೋ ಜನರ ಮಕ್ಕಳು ಅಲ್ಲಿ ಇದ್ದಾರೆ. ಈವನ್ ಇವರು ನಮ್ಮ ಬಾಡಿ ಗಾರ್ಡ್ರ ಮಕ್ಕಳು ಸಹ ಅಲ್ಲಿ ಕೆಲಸ ಮಾಡಿ ನನ್ನ ಕಂಪ್ನಿಯಲ್ಲಿದ್ದಾರೆ. ಅಷ್ಟು ನಾನು ಬರುವಾಗ ಎಷ್ಟು ನನಗೊಂದು ಸ್ವಾಗತ ಕೊಡ್ತಾರೆ ಅಂದರೆ ಅದೊಂದು ಪ್ರೀತಿ. ಮಕ್ಕಳನ್ನ ಅಲ್ಲಿ ಉದ್ಯೋಗ ಕೊಟ್ಟಿದ್ದಾರಲ್ಲ, ಅದೇ ರೀತಿ ನಾವು ಈ ಒಂದು ಕನೆಕ್ಷನ್ ಇದ್ದರೆ, ಸಚಿವಾಲಯದ ಒಂದು ಕನೆಕ್ಷನ್, ಸಚಿವಾಲಯ ಮತ್ತು ಸಚಿವ ಇದ್ದರೆ, ಕ್ಯಾಬಿನೆಟ್ ಇದ್ದರೆ ಡೆಫಿನೆಟ್ಲಿ ನಾವು ನಮ್ಮ ಈಗ ಉದ್ದೇಶ ಏನಂದರೆ ಕರ್ನಾಟಕ ಸರ್ಕಾರದಲ್ಲಿ ನಾವು ಹೂಡಿಕೆ ಮಾಡಲಿಕ್ಕೆ ತಯಾರಿದ್ದೇವೆ. ಅದು ಕಲೆಕ್ಟಿವ್ ಆಗಿ, ಅಂದರೆ ಕಲೆಕ್ಟಿವ್ ಬಿಸ್ನೆಸ್. ಅಂದರೆ ನಾನು ಒಬ್ಬನೇ ಹೀಗಾದರೆ ನಾನು ಮತ್ತು ಕೊಲಸ್ ಅವರು ತೊಂದರೆ ಇಲ್ಲ, ಅವರ ಇದುಂಟು, ನನ್ನ ಇದರಲ್ಲಿ ಉಂಟು, ಇವರು ಮನ್ಸೂರ್ ಅವರು ಅವರ ಇದೆ ಅಂತ. ಆದರೆ ನಾವು ಕಲೆಕ್ಟಿವ್ ಮಾಡಿದರೆ ಒಂದು ದೊಡ್ಡ ಒಂದು ಉದ್ಯೋಗ ಸೃಷ್ಟಿ ಆಗ್ತದೆ. ಮತ್ತೆ ರಿಯಲಿ ಅದು ನಮಗೆ ಕ್ರಾಂತಿ ಆಗುತ್ತೆ ಸರ್. ಕರ್ನಾಟಕದಲ್ಲಿ ಉದ್ಯೋಗ ಇಲ್ದಿರೋ ಸಂಖ್ಯೆ ಜಾಸ್ತಿ ಆಗಿದೆ. ನನ್ನ ಕೆಲವೊಮ್ಮೆ ಬೇಸರದ ಸಂಗತಿ ಏನು ಅಂತ ಹೇಳಿದ್ರೆ, ಇವತ್ತು ರೀಲ್ಸ್ ಅಂತ ಬರುತ್ತೆ. ರೀಲ್ಸ್ ನೋಡ್ತಾ ಎಷ್ಟು ಗಂಟೆ ಅವ್ರು ಹಾಕಿದ್ದಾರೆ ನಮ್ಮ ಯುವ ಸಮೂಹ ಗೊತ್ತಿಲ್ಲ, ಅಷ್ಟರ ಮಟ್ಟಿಗೆ ಟೈಮ್ ವೇಸ್ಟ್ ಆಗ್ತಾ ಇದೆ.
ಸೊ ಅವ್ರು ಇಫ್ ಇಟ್ ಈಸ್ ಅವ್ರ ಸ್ಕಿಲ್ ಇತ್ತು ಅನ್ನೋದಾದರೆ, ಅವ್ರಿಗೆ ವಿದ್ಯಾರ್ಹತೆ ಇತ್ತು ಅನ್ನೋದಾದರೆ, ಈ ಒಂದು ಮಾರ್ಗ ಸಿಕ್ಕರೆ ಡೆಫಿನೆಟ್ಲಿ ಬದುಕು ಬಂಗಾರ ಆಗೋದ್ರಲ್ಲಿ ಆಶ್ಚರ್ಯ ಇಲ್ಲ ಅಂತ ಅನ್ಸುತ್ತೆ. ಡೆಫಿನೆಟ್ಲಿ ಏನಂದರೆ ನಾನು ಈಗ ನಮ್ಮ ಕಂಪ್ನಿಯಲ್ಲಿ ನಾನು ಆಯಿಲ್ ಆ್ಯಂಡ್ ಗ್ಯಾಸಲ್ಲಿ 2350 ಜನ ಕರ್ನಾಟಕದವರು ನನ್ನಲ್ಲಿ ಉದ್ಯೋಗದಲ್ಲಿ ಇದ್ದಾರೆ. ಏನಂದರೆ ಅವರು ಇಂಜಿನಿಯರ್ ಆಗಿದ್ದಾರೆ, ಅನ್ಸ್ಕಿಲ್ಡ್ ಆಗಿದ್ದಾರೆ, ಸ್ಕಿಲ್ಡ್ ಆಗಿದ್ದಾರೆ, ಕೆಲವರೆಲ್ಲ ಅಡ್ಮಿನ್ ಆಗಿದ್ದಾರೆ, ಎಲ್ಲ ಒಳ್ಳೆ ಒಂದು ನಿಯತ್ತಿನಲ್ಲಿ ಕೆಲಸ ಮಾಡ್ತಿದ್ದಾರೆ. ಈಗ ಒಂದು 2010ನಿಂದ ಈಗ 2026 ಆಯಿತು. ತೃಪ್ತಿ ಇದೆ. ಆತ್ಮತೃಪ್ತಿಯಿಂದ ಕೆಲಸ ಮಾಡಿ ನನಗೂ ಸಹ ಏನಂದರೆ ನನಗೆ ಸಂತೋಷ ಇದೆ. ನಾನು ಕರ್ನಾಟಕ ರಾಜ್ಯದವನಾಗಿ ನಮ್ಮ ಊರಿನ ಮಕ್ಕಳು ನನಗೆ ಅಷ್ಟು ಕೊಡುವಂಥ ಸಪೋರ್ಟ್, ನಾವು ಏನಂದರೆ ಹಣಿ ಗೂಡಿದ್ರೆ ಅಲ್ಲ ಅಂದರೆ ಎಲ್ಲ ಇದು ಒಗ್ಗಟ್ಟಾಗಿ ಕೆಲಸ ಮಾಡಿದ್ರೇ ನಮಗೆ ಸಕ್ಸಸ್. ನಮ್ಮ ಸಕ್ಸಸ್ ಅವರ ಸಕ್ಸಸ್ಸೇ ನಮ್ಮ ಸಕ್ಸಸ್. ಖಂಡಿತ ಸರ್, ಮಾತಾಡ್ತೀನಿ. ನೋಡಿ, NRIಗೆ ಬೇಕು ಪ್ರತ್ಯೇಕ ಇಲಾಖೆ ಅನ್ನುವಂಥ ನಿಟ್ಟಿನಲ್ಲಿ ಹಲವು ವರ್ಷಗಳ ಒಂದು ಮನವಿಗೆ, ಹೋರಾಟಕ್ಕೆ ನಿಜಕ್ಕೂ ಕೂಡ ಒಂದು ಸಾರ್ಥಕ್ಯ ದಿನ ಇದು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಈ ನಿಟ್ಟಿನಲ್ಲಿ ಎಸ್ ಮಾಡೋಣ, ಇಲಾಖೆ ಅನ್ನೋದು ಈ ನಿಟ್ಟಿನಲ್ಲಿ ಕೆಲಸ ನಿರ್ವಹಿಸುತ್ತೆ ಅನ್ನೋದಾದರೆ ಖಂಡಿತವಾಗ್ಲೂ ವಿದೇಶದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಇರ್ಬೋದು, ಕರ್ನಾಟಕದಲ್ಲಿ ವಿದೇಶಿ ಬಂಡವಾಳ ಹೂಡಿಕೆ ಆದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಸೃಷ್ಟಿಯಾಗುವುದಿರ್ಬೋದು. ಈ ನಿಟ್ಟಿನಲ್ಲಿ ಖಂಡಿತವಾಗ್ಲೂ ಕೆಲಸ ಆಗುತ್ತೆ ಅನ್ನುವಂಥದ್ದು. ಮತ್ತೊಂದು ಭಾಗ ಅಂದಾಗ ಕನ್ನಡಿಗರು ವಿದೇಶದಲ್ಲಿ ಬಹಳಷ್ಟು ಮಂದಿ ಇದ್ದಾರೆ. ಪ್ಲಸ್ ಆರ್ ಮೈನಸ್ ಏನಾದರೂ ಒಂದು ಪಾಸಿಟಿವ್ ಆಯಿತು, ಇಲ್ಲ ನೆಗೆಟಿವ್ ಆಯಿತು. ಈಗ ಯುದ್ಧದ ಸನ್ನಿವೇಶಗಳಿರ್ಬೋದು, ವಿದೇಶದಲ್ಲಿ ಬದುಕಟ್ಕೊಳ್ಳೋದಂದ್ರೆ ಅಷ್ಟು ಸುಲಭ ಏನಲ್ಲ, ಬೇಕಾದಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೆ. ಕೆಲವೊಂದು ಇನ್ಸಿಡೆಂಟಲ್ಲಿ ಡೆತ್ತೇ ಆಗೋಗ್ಬೋದು. ಕಡೇ ಪಕ್ಷ ಆ ವ್ಯಕ್ತಿಗೆ ತನ್ನ ಒಂದು ದೇಹ ತನ್ನ ತಾಯ್ನಾಡಿನಲ್ಲಿ ಮಣ್ಣಾಗಬೇಕು ಅನ್ನುವಂಥ ಸನ್ನಿವೇಶದಲ್ಲೂ ಕೂಡ ಆ ಪಾರ್ಥಿವ ಶರೀರವನ್ನು ತಗೋಬೇಕು ಅಂದರೆ ಹೋರಾಡಬೇಕಾಗತ್ತೆ ಆ ಕುಟುಂಬದವರು. ಅಂಥ ಒಂದು ಸನ್ನಿವೇಶದಲ್ಲಿ ಒಂದು ಇಲಾಖೆ ಇತ್ತು ಅಂದಿದ್ರೆ, ನಮ್ಮನ್ನು ಕೇಳೋದಕ್ಕೊಂದು ಇಲಾಖೆ ಇತ್ತು ಅಂದಿದ್ರೆ ಎಷ್ಟು ಚೆನ್ನಾಗಿತ್ತು ಅನ್ನುವಂತಹ ಭಾವ ಸಹಜವಾಗಿದ್ದೇ ಇರುತ್ತೆ. ಆ ನಿಟ್ಟಿನಲ್ಲಿ ಈ ಎಲ್ಲ ಆಯಾಮಗಳಲ್ಲೂ ಕೂಡ ಒಂದು ಇಲಾಖೆ ಅನ್ನೋದಿದ್ದರೆ ಖಂಡಿತವಾಗ್ಲೂ ಸಹಕಾರವನ್ನು ನೀಡುತ್ತೆ ಅನ್ನುವಂಥದ್ದು. ನಾನು ಆಗಲೇ ಮಾತಾಡ್ತಿದ್ದೆ ಹಿದಾಯತ್ ಅವರೇ, ಅಂದರೆ ಎನಿ ಪ್ಲಸಸ್ ಇದ್ದರೂ ಕೂಡ ಸಂವೇರ್ ನಾವು ಮೈನಸ್ ಬಗ್ಗೆ ಯೋಚನೆ ಮಾಡಬೇಕು. ಅಂದರೆ ಅವಕ್ಕೆಲ್ಲ ಕಡಿವಾಣ ಹಾಕಬೇಕು ಅಂತ ಈ ಥರದೊಂದು ಏನೋ ಒಂದು ಇಲಾಖೆ ಸೃಷ್ಟಿಯಾಗುತ್ತೆ ಅಂದರೆ, ವಿದೇಶದಲ್ಲಿ ಕೆಲಸ ಸಿಗುತ್ತೆ ಅಂದಾಗ ಅದರಲ್ಲಿರುವಂಥ ನೆಗೆಟಿವ್ಸ್, ಈಗ ಏನಾದರೂ ವ್ಯತ್ಯಾಸಗಳಾಗ್ಬಿಟ್ರೆ, ಉದ್ಯೋಗದ ಆಸೆ ತೋರಿಸಿ ಹಣವನ್ನು ತಗೊಳ್ಳುವಂತಹ ಕೆಲವೊಂದು ಏಜೆನ್ಸಿಗಳು ಸೃಷ್ಟಿಯಾಗ್ಬಿಡಬಹುದು. ಸೊ ಆ ನಿಟ್ಟಿನಲ್ಲಿ ಒಂದು ಇಲಾಖೆ ಇದ್ದರೆ ಇದಕ್ಕೆಲ್ಲ ಕಡಿವಾಣ ಹಾಕಿ ಸರಿಯಾದ ರೀತಿಯಲ್ಲೇ ಫಲಾನುಭವಿಗಳಿಗೆ ಆ ಯೋಜನೆ ತಲುಪೋಂಗೆ ಮಾಡ್ಬೋದಾ? ಖಂಡಿತ. ಯಾಕಂದರೆ ಈಗ ನೀವು ಹೇಳಿದಂಥ ಘಟನೆ ನಡೆದಿದೆ. ಇತ್ತೀಚೆಗೆ ಒಂದು 6 ತಿಂಗಳಿಗಿಂತ ಮೊದಲು ಬೆಂಗಳೂರಿನ ಒಂದು ಏಜೆನ್ಸಿ ಒಂದು 16 ಹುಡುಗಿಯರನ್ನು ದುಬೈಗೆ ಕಳಿಸಿದರು. ಅಲ್ಲಿ ಅವರಿಗೆ ಸರಿಯಾದ ಉದ್ಯೋಗ ಕೊಡದೆ ಅವರನ್ನು ಸತ್ತಾಯಿಸಿದಾಗ ಒಂದು ಹುಡುಗಿ ನಮ್ಮನ್ನು ಕನೆಕ್ಟ್ ಮಾಡಿದರು ಕನ್ನಡಿಗ ಹೆಲ್ಪ್ಲೈನನ್ನು. ಆ ಮುಖಾಂತರ ನಾವೇನು ಮಾಡಿದ್ವಿ, ಇಲ್ಲಿಂದ ಬೆಂಗಳೂರಿನ ಪೊಲೀಸ್ ಅಧಿಕಾರಿಯವರೊಂದಿಗೆ ಅವರಿಗೆ ನೇರವಾಗಿ ಅದನ್ನು ರಿಪೋರ್ಟ್ ಮಾಡಿ ಈ ಏಜೆನ್ಸಿ ಅವರಿಗನ್ನು ಕನೆಕ್ಟ್ ಮಾಡಿಸಿ ಅವರನ್ನು ಕ್ರಮ ತಗೊಂಡು ಆ 16 ಹುಡುಗಿಯರನ್ನು ಕೂಡ ರಿಟರ್ನ್ ಕಳಿಸಿದ್ದೀವಿ. ಆ ಮುಖಾಂತರ ಅವರಿಗೆ ದುಡ್ಡು ಕೂಡ ರಿಟರ್ನ್ ಆಗಿದೆ. ಇದೊಂದು ಘಟನೆ ಬೆಂಗಳೂರಿಂದ ಆಗಿತ್ತು. ಅನಂತರ ಮಂಜೇಶ್ವರ ಅಂದರೆ ಮಂಗಳೂರು ಮತ್ತು ಆ ಒಂದು ಇದರಿಂದ ಒಂದು 27 ಮಂದಿಯನ್ನು ಕರ್ಕೊಂಡು ಬಂದು ಏಜೆನ್ಸಿ ಅವ್ರು ಏನು ಮಾಡಿದರು, ಕೆಲಸ ಕೊಡ್ತೇನೆ ಅಂತ ಅಲ್ಲಿ ವಿಸಿಟ್ ವೀಸಾದಲ್ಲಿ ತಗೊಂಬಂದು ವಿಸಿಟ್ ವೀಸಾ ಮುಗಿದು ಅವರು ಅಲ್ಲೇ ಇದ್ದರು. ಅವರು ಆನಂತರ ಏನು ಅವರಿಗೆ ಇರೋಕ್ಕೆ ಸಾಧ್ಯ ಇಲ್ಲದೆ ಬೀಚಲ್ಲಿ ಮಲ್ಕೊಂಡಿದ್ರು. ಅಂಥವ್ರನ್ನ ಕರ್ಕೊಂಡು ಬಂದು, ಇದು ಕೊರೋನಾ ಸಂದರ್ಭದಲ್ಲಿ ನಾವೇನು ಮಾಡಿದ್ವಿ, ಅದರಲ್ಲಿ ಒಂದು 10-15 ಮಂದಿಗೆ ಕೆಲಸ ಸಿಕ್ತು, ಉಳಿದವರಿಗೆಲ್ಲ. ಸೊ ವಿಷಯ ಏನಂದರೆ ಇಂಥ ಏಜೆನ್ಸಿಗಳು ಬರ್ತಾ ಇದೆ. ಸಚಿವಾಲಯ ಇದ್ದರೆ ನಮ್ಗೆ ಏನು ಮಾಡೋಕ್ಕಾಗುತ್ತೆ, ಈ ಏಜೆನ್ಸಿಗಳನ್ನು ವೆರಿಫೈ ಮಾಡ್ಕೋಕ್ಕಾಗುತ್ತೆ. ಸಚಿವಾಲಯದೊಂದು ಸ್ಕಿಲ್ಡ್ ಲೇಬರ್ಸನ್ನು ಕಳಿಸ್ಬೋದು. ಎರಡನೇದು ಯಾರು ಇಲ್ಲಿಂದ ವೀಸಾ ಕೊಡ್ತಾರೆ, ವೆದರ್ ದೇ ಆರ್ ಜೆನ್ವಿನ್. ಹೌದೌದು, ಇಲ್ಲ ಹೌದಾ ಇಲ್ಲ ಗೊತ್ತಾಗುತ್ತೆ. ಈಗ ಅಂತ ಒಂದು ಕಾರ್ಯಕ್ರಮನೇ ಇಲ್ಲ. ಈಗ ಇನ್ನೊಂದು ಮುಖ್ಯವಾದ ಕೆಲಸ ಮಾಡೋಕ್ಕಾಗೋದು ಕರ್ನಾಟಕ ಸರ್ಕಾರದ ಮುಖಾಂತರ. ಈಗ ನಮ್ಮ ಜಕರೆ ಅವರ ಹತ್ರ ಲೇಬರ್ ಕೆಲಸಕ್ಕೆ ಹೋಗುವಂಥವ್ರು ತುಂಬ ಮಂದಿ ಇದ್ದಾರೆ. ಬ್ಲೂ ಕಾಲ್ ಅವ್ರಿಗೆ ಏನಾದರೂ ಅವರಿಗೆ ಸಣ್ಣ ಸ್ಕಿಲ್ಡ್ ಟ್ರೈನಿಂಗ್ ಒಂದು 6 ತಿಂಗಳದ್ದು ಒಂದು ವೆಲ್ಡರ ಅಲ್ಲದಿದ್ದರೆ ಅವರನ್ನ ಮೇಜನ ಏನಾದರೂ ಮಾಡಿ ಜಕರೆ ಅವರಿಗೆ ಕಲಿಸಿದ್ರೆ ನೇರವಾಗಿ ಹೋಗಿದ್ರೆ 1200-1500 ಸಿಗುವ ಸಂಬಳ ಒಂದು ಟ್ರೇಡಲ್ಲಿ ಹೋದರೆ 2,500-3,000 ಸಂಬಳ ದಿರಾಮ್ ಸಿಗುತ್ತೆ. ಸೊ ಕರ್ನಾಟಕ ಸರ್ಕಾರ ಇಂಥ ಒಂದು ಇದು ಮಾಡಬೇಕಾದ್ರೆ ಸಚಿವಾಲಯದ ಮುಖಾಂತರ ಅಂದರೆ ತುಂಬ ವಾಸ್ಟ್ ಆಪರ್ಚುನಿಟಿ ಇದೆ. ಸರ್ಕಾರ ಈ ಮುಖಾಂತರ ಏನು ಮಾಡಬೇಕಂದ್ರೆ ಒಂದು ಇಲಾಖೆಗೆ ಈ ಜವಾಬ್ದಾರಿಯನ್ನು ಕೊಡಬೇಕು. ಇದರ ಮುಖಾಂತರ ಸರ್ಕಾರ
ಉದ್ಯೋಗನ ಸೃಷ್ಟಿಸ್ಬೋದು ಹಾಗೂ ಬೇರೆ ಬೇರೆ ಆಪರ್ಚುನಿಟಿಯನ್ನು ಕೂಡ ಸೃಷ್ಟಿಸ್ಬೋದು. ಸೊ ಸಮಸ್ಯೆ ಎಲ್ಲ ವಿಷಯದಲ್ಲೂ ಕೂಡ ಪ್ಲಸ್ ಆ್ಯಂಡ್ ಮೈನಸ್ ಇರುತ್ತೆ, ಪಾಸಿಟಿವ್ ನೆಗೆಟಿವ್ ಇರುತ್ತೆ. ಅದನ್ನು ಒಂದು ಹಂತದಲ್ಲಿ ನಾವು ಮುಂದುವರಿಸಿದ್ರೆ ಒಳ್ಳೆಯದು. ಇದ್ರ ಜೊತೆಗೆ ಸರ್, ನಾವೀಗ ಹಿಂಗೆ ನೋಡಬೇಕಾದ್ರೆ ಸಹಜವಾಗಿ ಇಲ್ಲಿದ್ದ ರಿಕ್ವೈರ್ಮೆಂಟ್ ಕಾಣುತ್ತೆ. ನೀವು ವಿದೇಶದಿಂದ ನೋಡಬೇಕಾದ್ರೆ ಕರ್ನಾಟಕವನ್ನು ನೋಡಿದಾಗ ಕರ್ನಾಟಕಕ್ಕೆ ಇದು ರಿಕ್ವೈರ್ಮೆಂಟ್ ಇದೆ ಅನ್ನೋದಾದ್ರೆ ಏನು ಅನ್ಸುತ್ತೆ? ಈ ಥರದ ರಿಕ್ವೈರ್ಮೆಂಟ್ಸ್ ಇದೆ, ಇದನ್ನು ನಾವು ತರಬೇಕು ಅನ್ನೋದಾದರೆ ನೋಡಿ, ನಾವು ಅಲ್ಲಿ ನೋಡುವಾಗ ನಾವು ಗ್ಲೋಬಲ್ ಒಂದು ಪ್ರಾಸ್ಪೆಕ್ಟಲ್ಲಿ ನೋಡ್ತೇವೆ. ಓಕೆ, ನೋಡುವಾಗ ಹೇಗೆ ಇತರ ರಾಜ್ಯಗಳು ಹೇಗೆ ಕೆಲಸ ಮಾಡ್ತೇವೆ, ಗುಜರಾತ್ ಆಗಲಿ, ಮಹಾರಾಷ್ಟ್ರ ಆಗಲಿ ಅಥವಾ ಆಂಧ್ರ ಪ್ರದೇಶ ಆಗಲಿ, ಎಲ್ಲ ರಾಜ್ಯಗಳು ಒಂದು ಇನ್ವೆಸ್ಟರ್ ಮೀಟ್ ಮಾಡ್ತಾ ಇರ್ತವೆ. ಹಾಗೂ ಅಲ್ಲಿಂದ ತುಂಬ ಒಂದು ಇನ್ವೆಸ್ಟರನ್ನು ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಆವಾಗ ನಮ್ಗೆ ಏನಿಸ್ತದೆ, ನಾವು ಅದೇ ಕೆಲಸದಲ್ಲಿದ್ದೀವಿ. ನಾವು ಅಲ್ಲಿ ಬಹರೇನಲ್ಲಿ ಕೂತ್ಕೊಂಡು ಬೇರೆ ಬೇರೆ ರಾಜ್ಯದಲ್ಲಿ, ನಾನು ಯುನೈಟೆಡ್ ನೇಷನಲ್ಲಿ ಕೂಡ ಇದ್ದೇನೆ. ಐ ಆಮ್ ದ ಡೈರೆಕ್ಟರ್ ಆಫ್ ವರ್ಲ್ಡ್ ಯೂತ್ ಗ್ರೂಪ್ ಆಫ್ ಯುನೈಟೆಡ್ ನೇಷನ್ಸ್. ಸೊ ಅಲ್ಲಿ ಹೋಗುವಾಗ ನಾವು ತುಂಬ ರಾಷ್ಟ್ರಗಳ ಒಟ್ಟಿಗೆ ನಾವು ಡೀಲ್ ಮಾಡ್ತಾ ಇರ್ತೀವಿ. ಸೊ ಈವನ್ ಐ ಮೀನ್ ಟು ಸ್ಪೋರ್ಟ್ಸ್ ಆಲ್ಸೋ. ಐ ಆಮ್ ಹೆಡಿಂಗ್ ಬಹರೇನ್ ಕ್ರಿಕೆಟ್ ಫೆಡರೇಷನ್, ಆಲ್ಸೋ ಐ ಆಮ್ ರೆಪ್ರೆಸೆಂಟಿಂಗ್ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಅಲ್ಲಿ. ಆವಾಗಲೂ ನಾನು ನೋಡ್ತಾ ಇರ್ತೀವಿ, ನಮಗೆ ಕರ್ನಾಟಕದ ಜನ ಬರಲಿ, ಕರ್ನಾಟಕವೇ ನಾವು ಕನೆಕ್ಟ್ ಮಾಡುವ, ಅಂದರೆ ಎಷ್ಟು ಸಾಧ್ಯತೆ ಇದೆ ಕರ್ನಾಟಕದಿಂದ ನಾವು ಕನೆಕ್ಟ್ ಮಾಡುವ, ಕರ್ನಾಟಕದಿಂದ ಜನ ತಗೊಂಬರುವ, ಕರ್ನಾಟಕ ಸ್ಪೋರ್ಟ್ಸ್ ನಾವು ಸಪೋರ್ಟ್ ಮಾಡುವ, ಕರ್ನಾಟಕ ಬಿಸ್ನೆಸ್ ನಾವು ಸಪೋರ್ಟ್ ಮಾಡುವ ಅಂಥವೆಲ್ಲ ನಾವು ಯೋಚನೆ ಮಾಡ್ತಿದ್ವಿ. ಆವಾಗ ನಮಗೆ ಒಂದು ಪಾಯಿಂಟ್ ಸೊಲ್ಯೂಷನ್ ಬೇಕು. ಆಗ ಮಿನಿಸ್ಟ್ರಿ ಅಂತ ಇದ್ದರೆ ಆ ಮಿನಿಸ್ಟ್ರಿಯಲ್ಲಿ ಎಲ್ಲ ಥರದ್ದು ಡಿಪಾರ್ಟ್ಮೆಂಟಲ್ಲಿ ಇಂಟರ್ನ್ಯಾಷನಲ್ ಕನೆಕ್ಟ್ ಮಾಡುವ ಒಂದು ಇದಿರುತ್ತೆ, ಸಮಸ್ಯೆ ಇರುತ್ತೆ. ಸೊ ಆವಾಗ ನಮಗೆ ಒಂದು ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಸಿಗುತ್ತೆ. ಅಂದರೆ ನಾವು ಡೈರೆಕ್ಟಲ್ಲಿಗೆ ನಮಗೆ ಏನಾದರೂ ಬೇಕಾದರೆ ಪ್ರಮೋಟ್ ಮಾಡಬೇಕಾದ್ರೆ ಕರ್ನಾಟಕ ಪ್ರಮೋಟ್ ಮಾಡೋಕ್ಕೆ ಡೈರೆಕ್ಟ್ಲಿ ನಾವು ಡಿಪಾರ್ಟ್ಮೆಂಟ್ಗೆ ನಾವು ಕನೆಕ್ಟ್ ಮಾಡುವ. ಇಲ್ಲದಿದ್ದರೆ ಏನು ಮಾಡಬೇಕಾಗುತ್ತೆ, ನಾವು ಯಾರ್ಯಾರು ನಾವು ಗೊತ್ತಿದ್ದ ಜನರನ್ನು ಫೋನ್ ಮಾಡಬೇಕಾಗುತ್ತೆ. ಅದು ಸರ್ಕಸ್ ಅಲ್ಲ, ಅದೊಂದು ಒಂದು ಬೇರೆನೇ ಡೈರೆಕ್ಷನ್ಗೆ ಹೊರಟೋಗುತ್ತೆ. ಒಂದು ಡಿಪಾರ್ಟ್ಮೆಂಟ್ ಇದ್ದರೆ ಡಿಪಾರ್ಟ್ಮೆಂಟ್ ಅಂದರೆ ಅದು ಎಲ್ಲ ಕನೆಕ್ಟ್ ಮಾಡೋದು ಬೈಲ್ಯಾಟ್ರಲ್ ಆಗಿರಲಿ, ಒಂದು ಅದು ಕಲ್ಚರ್ ಆಗಿರಲಿ ಅಥವಾ ಸ್ಪೋರ್ಟ್ಸ್ ಆಗಿರಲಿ ಅಥವಾ ಬಿಸ್ನೆಸ್ ಆಗಿರಲಿ, ಅದೊಂದು ಒಂದು ಕನೆಕ್ಟಿಂಗ್ ಪಾಯಿಂಟ್ ಆಗುತ್ತೆ. ದೇಶಗಳನ್ನೆಲ್ಲ ನೋಡಬೇಕಾದ್ರೆ ಪ್ರತಿಯೊಂದು ದೇಶ ಕೂಡ ಈ ತಂತ್ರಜ್ಞಾನದಲ್ಲಿ ಬೆಳೀತಾ ಇದೆ ನಾವು ನೋಡ್ತಾ ಹೋಗೋದಾದ್ರೆ. ಸೊ ವಿದೇಶಗಳಲ್ಲಿ ಕೆಲಸ ಮಾಡಬೇಕು ಅನ್ನೋದು ಹಲವರ ಆಸೆ ಆಗಿರುತ್ತೆ. ಭಾರತದಲ್ಲಿ ಪಾಪ್ಯುಲೇಷನ್ ಕೂಡ ಜಾಸ್ತಿ ಇರೋದ್ರಿಂದಾಗಿ ಅಲ್ಲಿ ರಿಕ್ವೈರ್ಮೆಂಟ್ ಏನಿದೆ ಅಂದರೆ ಈ ಕ್ವಾಲಿಫಿಕೇಷನ್ ಅವ್ರಿಗೆ ಅಥವಾ ಇದು ರಿಕ್ವೈರ್ಮೆಂಟ್ ಇದೆ ಅನ್ನೋದಾದ್ರೆ ಯಾವ ಕ್ಷೇತ್ರದಲ್ಲಿ ಜಾಸ್ತಿ ಇದೆ? ಈಗ ನೋಡುವುದಾದರೆ ಕರ್ನಾಟಕ ಸಿಲಿಕಾನ್ ವ್ಯಾಲಿ. ಸಿಲಿಕಾನ್ ವ್ಯಾಲಿ ಅಂದರೆ ಟೆಕ್ನಾಲಜಿ ತುಂಬ ಒಂದು ಆಗಿದೆ. ಈಗ ನಾವು ಸಮಥಿಂಗ್ ಈಸ್ ನ್ಯೂ ಕಮಿಂಗ್ ಅಪ್ ವಿತ್ EV ಮತ್ತು ಸೆಮಿಕಂಡಕ್ಟರ್ಸ್, ಈ ಎಲ್ಲ ಸೆಕ್ಟರ್ಗಳು ಈಗ ಫೋಕಸ್ ಮಾಡ್ತಾ ಇದ್ದೇವೆ ಕರ್ನಾಟಕಕ್ಕೆ. ಈಗ ಕಮಿಂಗ್ ಬ್ಯಾಕ್, ನಾನು ಜಸ್ಟ್ ಫ್ಯೂ ಮಿನಿಟ್ಸ್ ಬ್ಯಾಕ್ ನಾವು ಹೇಳಿದ್ದೀವಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂತ. ಸೊ ವೇರ್ ಮಿಸ್ಟರ್ ಜಕರಿಯಾ ಆ್ಯಂಡ್ ನೋಡಲ್ ಕುಲಾಸೋ ಹೇಳಿದಾಗೆ, ವೇರ್ ದಿಸ್ ಡಾಕ್ಟರ್ ಆರತಿ ಕೃಷ್ಣ ಕಮ್ಸ್ ಇನ್. ಸೊ ನಾವು ಆವಾಗ ನನಗೂ ಗೊತ್ತಿದೆ, ನಾವು ಆ ಕೊರೋನಾ ಸಮಯದಲ್ಲಿ ತುಂಬ ಕಷ್ಟದಲ್ಲಿ ಬಿದ್ದಿದ್ದೀವಿ. ಅಂದರೆ ಕೆಲವು ಇವರು ಹೇಳಿದಾಗೆ ಅದು ಫ್ಲೈಟ್ ಆಗಿರಲಿ ಅಥವಾ ಯಾವುದೇ ಒಂದು ದೇಶದ ಎಂಬಸಿ ಆಗಿರಲಿ, ಈ ಥರ ಆವಾಗ ನಮಗೆ ಆವಾಗ ಒಂದು ಜನ ಸಿಕ್ಕಿದ್ದು ಡಾಕ್ಟರ್ ಆರತಿ ಕೃಷ್ಣ. ಓಕೆ, ನಾವು ಅವರಿಗೆ ಪರ್ಸನಲ್ ಕಾಂಟ್ಯಾಕ್ಟ್, ಆವಾಗಲೂ ಗೌರ್ಮೆಂಟ್ ಬೇರೆ ಇತ್ತು, ಆದರೂ ಅವ್ರ ಪರ್ಸನಲ್ ರಿಲೇಷನ್ ಯೂಸ್ ಮಾಡಿ ಅದು ಫ್ಲೈಟ್ ಪರ್ಮಿಷನ್ ಆಗಲಿ ಅಥವಾ ಏನೇ ಥರದ್ದು ಒಂದು ಇದಾಗಲಿ ಅವರು ಪರ್ಸನಲ್ ಲೆವೆಲಲ್ಲಿ ಕೆಲಸ ಮಾಡಿದರು. ನಾನು ಹೇಳೋದಂದರೆ, ಯಾಕೆ ಪರ್ಸನಲ್ ಲೆವೆಲ್ ನಾವು ಕನೆಕ್ಟ್ ಮಾಡಬೇಕು, ಯಾಕೆ ನಾವು ಈ ಥರ ರಿಲೇಷನ್ ಹುಡುಕ್ತಾ ಹೋಗಬೇಕು? ಈ ಮಿನಿಸ್ಟ್ರಿ ಅಂತ ಸೃಷ್ಟಿಯಾದ ನಂತರ ನಮ್ಮ ಎಲ್ಲ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಬಂದೇ ಬರುತ್ತೆ. ಸೊ ವಿ ಕ್ಯಾನ್ ಯೂಸ್ ದಿಸ್ ಮಿನಿಸ್ಟ್ರಿ ಆಸ್ ಅ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ to develop either bilateral, either any kind of help for the NRIs or athwa back to Karnataka, any kind of to strengthen Karnataka. So this is what we are now advocating for ministry. ನಿಮ್ಮ ಎಕ್ಸ್ಪ್ಲನೇಷನ್ ನನಗೆ ಇನ್ನೊಂದು ಪ್ರಶ್ನೆ ಬಂತು ಸರ್, ಅದನ್ನು ನಿಮಗೆ ಕೇಳ್ತೀನಿ.
ಫಾರ್ ಎಕ್ಸಾಂಪಲ್ಗೆ ಈಗ ನೋಡಿ, ಒಂದು ಇಲಾಖೆ ಅಂತಿಲ್ಲ, ಸಹಜವಾಗಿ ಇಲ್ಲಿ ಕಷ್ಟದಲ್ಲಿದ್ದಾರೋ ಅಥವಾ ಮಿಡಲ್ ಕ್ಲಾಸು ಫಾರಿನಲ್ಲಿ ಕೆಲಸ ಮಾಡೋಣ, ಅಲ್ಲಿ ಅದನ್ನು ಮನಿ ಇಟ್ ವಿಲ್ ಕನ್ವರ್ಟ್ ಆಸ್ ಈಗ ಅಲ್ಲೇನೋ ದಿರಮ್ಸ್ ಇದ್ದರೆ ಇಲ್ಲಿ ಕನ್ವರ್ಟ್ ಆಗಿ ಒಂದು 21 ರೂಪಾಯಿ ಲಾಭ ಆಗುತ್ತೆ. ಸಹಜವಾಗಿ ಹಾಗೇನೆ ವಿದೇಶದಲ್ಲಿ ಯೋಚನೆ ಮಾಡೋದು ಭಾರತೀಯರು ಅಥವಾ ಕನ್ನಡಿಗರು. ಸೊ ಅವಾಗೇನಾಗುತ್ತೆ, ಒಂದು ಪಾಸ್ಪೋರ್ಟ್ ಮಾಡ್ಕೊ, ಒಂದು 2 ಲಕ್ಷ ದುಡ್ಡು ಹೊಂದಿಸು, ಫ್ಲೈಟ್ ಹತ್ತು, ಕೆಲಸ ಮಾಡೋ, ಈ ಥರದ್ದೊಂದು ಯೋಚನೆಯಲ್ಲೇ ಬಹಳಷ್ಟು ಮಂದಿ ಹೋಗಿರುವಂಥದ್ದು. ಈಗ ಎಜುಕೇಷನ್ ಮಾಡೋಕ್ಕೆ ಸ್ಕಾಲರ್ಶಿಪ್ ಕೊಡ್ತಾರೆ ಅಥವಾ ಈ ಥರದ್ದು ಏನಾದರೂ ಒಂದು ಇಲಾಖೆ ಅಂತಿದ್ದು ಅಲ್ಲೇನಾದರೂ ಸಬ್ಸಿಡಿ ಅವ್ರ ಸ್ಕಾಲರ್ಶಿಪ್, ಲೋನ್, ಈ ಥರದ್ದೇನಾದರೂ ಫೆಸಿಲಿಟೀಸ್ ಬಂತು ಅಂದರೆ ಈ ಪರ್ಸ್ನಲಿ ಸಾಲ ಮಾಡಿಕೊಂಡು ಪಾಸ್ಪೋರ್ಟ್ ಮಾಡಿಕೊಂಡು ವಿದೇಶ ಪ್ರಯಾಣ ಮಾಡೋಕ್ಕಿಂತ ಇಲಾಖೆವಾರು ಇಂಥ ಯೋಜನೆಗಳು ಬಂದರೆ ಹೆಲ್ಪ್ ಆಗಲ್ವಾ ಯೂತ್ಸಿಗೆ? ಡೆಫಿನೆಟ್ಲಿ ಇದೊಂದು ಒಳ್ಳೆ ಒಂದು ಏನಂದರೆ ಈ ಸಚಿವಾಲಯ ಮತ್ತು ಸಚಿವ ಕ್ಯಾಬಿನೆಟ್ ಇದ್ದರೆ ಡೆಫಿನೆಟ್ಲಿ ಇದೊಂದು ಒಂದೊಂದು ಕ್ರಿಯೇಟಿವಿಟಿ ಆಗ್ತದೆ. ಡೆಫಿನೆಟ್ಲಿ ಇದೊಂದು ನಮಗೆ ಒಂದು ಎಕ್ಸಾಂಪಲ್. ನೀವು ನೋಡಿ, ಈಗ ಕೇರಳದಲ್ಲಿ ನೋಡ್ಕ ಅಂತ ಒಂದು ಇದು ಇಟ್ಟಿದ್ದಾರೆ. ಏನಂದರೆ ಸರ್ಕಾರ ಇದು ಎಂಥದಂದರೆ ಬಜೆಟ್ ಕೊಡ್ತದೆ ಅವರಿಗೆ, 350 ಕೋಟಿ ಬಜೆಟ್ ಕೊಟ್ಟು, ಅದು ಅಲ್ಲದೆ ನಮ್ಮಂಥವ್ರು ಈಗ ಕುಲಾಸ ಇದ್ದಾರೆ, ನಾನಿದ್ದೇನೆ, ಇವರೆಲ್ಲ ಇದ್ದಾರೆ, ಅದು ಅವರ ಬಂಡವಾಳ ಹಾಕಿ ಅದರಲ್ಲಿ ಈಗ ಹೇಳಿರಲ್ಲ ಮಿಡಲ್ ಕ್ಲಾಸ್ ಮತ್ತು ಲೋವರ್ ಕ್ಲಾಸ್, ಇದು ಇಂಪಾರ್ಟೆಂಟ್ ನಮ್ಗೆ. ಏನಂದರೆ ಮಿಡಲ್ ಕ್ಲಾಸ್ ಮತ್ತು ಲೋವರ್ ಕ್ಲಾಸ್, ಈಗ ನನ್ನೊಟ್ಟಿಗೆ ಉದ್ಯೋಗ ಮಾಡಿ 60 ವರ್ಷ ನನ್ನೊಟ್ಟಿಗೆ ಕಂಟಿನ್ಯೂಸ್ ಕೆಲಸ ಮಾಡಿ 60 ಅವರು ಊರಿಗೆ ಬಂದರೆ ಏನಂದರೆ ಅವರು ಎಷ್ಟು ನಮ್ಮ ಊರಿಗೆ ರೆಮಿಟೆನ್ಸ್ ಕಳಿಸಿದ್ದಾರೆ ಅದೆಲ್ಲ ನೋಡಬೇಕು ಸರ್ಕಾರ. ನೋಡಿ ಅವರಿಗೆ ಒಂದು ಪೆನ್ಷನ್ ಕೊಡುವ ಹಾಗೆ, ಇದು ಕೇರಳದಲ್ಲಿ ಅದು ರೂಲಿಂಗ್ ಉಂಟು. ಈಗ ಪೆನ್ಷನ್ ಕೊಡ್ತಾ ಇದ್ದಾರೆ. ಮತ್ತೆ ನಾನು ನಿಮ್ಮ ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಹೇಳ್ತಾ ಇದ್ದೇನಲ್ಲ? ಹೌದು, ಕರೆಕ್ಟ್ ಅಲ್ಲ ಅಂದ್ರೆ ನೋಡಿ, ಎಲ್ಲಾ ರಾಜ್ಯಗಳಲ್ಲಿ ಅದಕ್ಕೆಂತ ಒಂದು ಫಂಡ್ ಇಡ್ತಾರೆ. ಹೌದು, ಕರ್ನಾಟಕದಲ್ಲಿ ಅದ್ರ ಬಗ್ಗೆ ಯೋಚನೆ ಇರಲಿಲ್ಲ ಅಂದ್ರೆ 1 ಕೋಟಿ ಸಾಕೊಡ್ಲಿಲ್ಲ. ನಾವು ಈ ಸತತ ಪ್ರಯತ್ನದ ರೊನಾಲ್ಡ್ ಕೊಲಸ ಅವರ ಲೀಡರ್ಶಿಪ್ ನಲ್ಲಿ ನಾವು ಹೋದ ಒಂದು ಬೆಲ್ಗಾಮಿನ ಒಂದು ಸಕ್ಸಸ್ ಸ್ಟೋರಿ ಇದು. ಆ ಸಕ್ಸಸ್ ಸ್ಟೋರಿಯಿಂದ ನಾವು ಈಗ ಮುಂದೆ ಹೋಗ್ತಾ ಇದ್ದೇವೆ. ಸ್ಟೆಪ್ ಈಗ ಬಿಡ್ತಾ ಇಲ್ಲ ನಾವು. ಇವರು ಅವರ ಇದಾಗಿ ಇವರು ಹಿದಾಯತ್ನವರು ಟೋಟಲ್ ವರ್ಲ್ಡ್ ಕನೆಕ್ಷನ್ ಅಲ್ಲಿದ್ದಾರೆ. ಆದ ಕಾರಣದಿಂದಾಗಿ ನಮ್ಗೆ ಏನಂದ್ರೆ ನಮಗೆ ಈಗ ಅಂದ್ರೆ ಓಕೆ ದೇವರು ನಮಗೆ ಕೊಟ್ಟಿದ್ದಾರೆ, ಆದರೆ ನಮಗೆ ಇದು ಈ ಬಿಲೋ ಪಾವರ್ಟಿ ಅಂದ್ರೆ ಮಿಡಲ್ ಸ್ಕಿಲ್ಡ್ ಅದರಲ್ಲಿ 2 ಲೆವೆಲ್ ಇದೆ. ಅನ್ಸ್ಕಿಲ್ಡ್ ಲೇಬರರ್ ನೀವು ಹೇಳಿದ್ರಿ ಈಗ 2 ಲಕ್ಷ ಪಾಪ ಅವರು ಹೋಗ್ತಾರೆ, ತುಂಬಾ ಜನ ಕಷ್ಟದಲ್ಲಿದ್ದಾರೆ. ಅಲ್ಲಿ ಹೋಗುವಾಗ ಇವರು ಹಿದಾಯತ್ ಹೇಳಿದ ಪ್ರಕಾರ ಸಂಘಟನೆಗಳೇ ಹೆಲ್ಪ್ ಮಾಡೋದು. ನಾವು ಈಗ ಇವತ್ತಿನ ದಿವಸ ಸೌದಿ ಅರೇಬಿಯಾದಲ್ಲಿ ಎಷ್ಟೆಲ್ಲ ನಾವು ಕಷ್ಟದವರಿಗೆ ನಾವು ಸಹಾಯ ಮಾಡ್ತಾ ಅಂತ ಹೇಳಲಿಕ್ಕೆ ಹೋಗುದಿಲ್ಲ. ನಮ್ಮ ಕರ್ನಾಟಕದವರು ಕಷ್ಟದಲ್ಲಿರುವಾಗ ನಮ್ಮ ಕರ್ತವ್ಯ, ನಾವು ಅದನ್ನು ಸಹಾಯ ಮಾಡೋದು ನಮ್ಮ ಕರ್ತವ್ಯ ಆಗಿದೆ. ಆದ ಕಾರಣದಿಂದಾಗಿ ನಮಗೆ ವೆರಿ ಇಂಪಾರ್ಟೆಂಟ್ ಈ ಉದ್ಯೋಗದಲ್ಲಿದ್ದವರಿಗೆ ಕೇರಳ ಮಾದರಿಯಲ್ಲಿ ಅವರಿಗೆ ಬೇಕಾಗುವಂಥ ಸವಲತ್ತನ್ನು ಕೊಡುವ ಸರ್ಕಾರ ಕೊಡುವ ಹಾಗೆ. ಏನಂದರೆ ಬಜೆಟ್ನಲ್ಲಿ ಅವರಿಗೂ ಸಹ ಈಗ ಲೋ ಲೇಬರ್ ಒಂದು ತೀರು ಹೋದರು, ಅಲ್ಲಿ ಯಾರು ಇಲ್ಲ, ಅವರು ಇದು ಅಂದರೆ ಇದಕ್ಕೆ ಹೋಗ್ತಾರೆ. ಏನಂದರೆ ತುಂಬ ಜನ ನಾನು ನೋಡಿದ್ದೇನೆ, ಈ ಒಂಟೆ ಉಂಟಲ್ಲ, ಅದಕ್ಕೆ ನೋಡಲಿಕ್ಕೆ ಮತ್ತೆ ಮಜುರ ಹೇಳ್ತೇವೆ ಅದಕ್ಕೆ ಹೋದರೆ ಪಾಪ ಅವ್ರನ್ನ ಯಾರು ಇರುವುದಿಲ್ಲ. ನಮ್ಮ ಕರ್ನಾಟಕ ತುಂಬ ಜನ ಅಂತ ಪರಿಸ್ಥಿತಿಯಲ್ಲಿ ಮರಣ ಹೊಂದಿದ್ರೆ ಅದಕ್ಕೆ ನಾವು ಸ್ಪಂದಿಸೋದು ಇದೆಲ್ಲ ಸರ್ಕಾರದ ಒಂದು ಇದಾಗಿರ್ತದೆ. ಆದ ಕಾರಣದಿಂದಾಗಿ ನಾವು ಇವತ್ತು ಮೋಸ್ಟ್ಲಿ ನನ್ನ ಪ್ರಕಾರ ನೀವು ಮಾತಾಡೋದೆಲ್ಲ ಅಬ್ಸರ್ವ್ ಮಾಡಿದ್ರೆ ಮೋಸ್ಟ್ಲಿ ಅಲ್ಲ 100% ಈಗ ಹೊರ ದೇಶಗಳಲ್ಲಿ ಏನಾದರೂ ವ್ಯತ್ಯಾಸ ಆದ್ರೆ ಸಂಘಟನೆಗಳು ಕನ್ನಡಿಗರ ಜೊತೆ ಇದೆ, ಸರ್ಕಾರ ಇರಲಿಲ್ಲ. ಇಲ್ಲ ಸರ್ಕಾರ ಇಲ್ಲ, ಎಲ್ಲ ಸಂಘಟನೆಗಳೇ ನಾವು ಮಾಡೋದು. ಈಗ ಇವತ್ತು ಅವರು ಸ್ಪಂದನೆ ಮಾಡಿದ್ದಾರೆ, ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. 50 ಲಕ್ಷ ಅನಿವಾಸಿ ಭಾರತೀಯ ಕನ್ನಡಿಗರಿಗೆ ಒಂದು ಹೊಸ ಸಂಗತಿ ಕೊಟ್ಟಿದ್ದಾರೆ, ಹೊಸ ಸುದ್ದಿ, ಖುಷಿಯಾಗಿದೆ. ಅದು ಕಾರ್ಯಗತ ಮಾಡಬೇಕಾಗಿ ನಾವು ನಿಮ್ಮ ಮಾಧ್ಯಮ ಮೂಲಕ ನಾವು ನಿಮಗೆ ಇದು ಏನಂದ್ರೆ, ನೀವು ಇಲ್ಲಿ ಏನಂದ್ರೆ ಕರ್ನಾಟಕ ಸರ್ಕಾರ ಈಗ ಕೇರಳದಲ್ಲಿ ನೋಡಿ ಮಾಧ್ಯಮದಿಂದಲೇ ಮುಂದೆ ಹೋಗಿದ್ದು. ಇವತ್ತು 4 ಮಂದಿ ನಿಮ್ಮ ಜೊತೆ ಮಾತಾಡ್ತಿರ್ಬೇಕಾದ್ರೆ ಸಕ್ಸಸ್ಫುಲ್ ಪರ್ಸನಾಲಿಟೀಸ್, ಇದೇ ಕನ್ನಡಿಗರು ಇವತ್ತು ವಿದೇಶದಲ್ಲಿ ಸಾಧನೆ ಮಾಡಿ ಕನ್ನಡಕ್ಕೆ ಕರ್ನಾಟಕಕ್ಕೆ ಕೊಡುಗೆ ಕೊಡಬೇಕು ಅಂತ ಬಂದಿದ್ದೀರಿ ಅನ್ನೋದಾದ್ರೆ, ಇವತ್ತು ಇಲಾಖೆ ರಚನೆ ಆಗೋವರೆಗೂ ನೀವು ಹೋರಾಟ ಮಾಡಿದ್ದೀರಿ ಅನ್ನೋದಾದ್ರೆ ಡೆಡ್ಲೈನ್ ಡೆಫಿನೆಟ್ಲಿ ಇಟ್ಕೊಂಡಿರ್ತೀರಿ. ಇಲಾಖೆ ಆಗಬೇಕು, ರೈಟ್. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಎಸ್ ಅಂದರು,
ಇದು ಸಂಪೂರ್ಣವಾಗಿ ರೂಪುರೇಷೆ ಅಂತೀವಲ್ಲ, ಈ ಥರದೊಂದು ಬ್ಲೂ ಪ್ರಿಂಟ್ ನಕಾಶೆ ರೆಡಿ ಆಗಬೇಕು, ಕಾರ್ಯಗತ ಆಗಬೇಕಂದ್ರೆ ಎಷ್ಟು ದಿವಸ ಟೈಮ್ ಇಟ್ಕೊಂಡಿದ್ದೀರಿ? ಇಷ್ಟರೊಳಗೆ ಆಗ್ಬಿಡ್ಬೇಕಪ್ಪ. ನಮಗೆ ಇಮಿಡಿಯೇಟ್ಲಿ ಇದೆ. ಕ್ಯಾಬಿನೆಟ್ ಈಗ 21-25ಕ್ಕೆ ಕ್ಯಾಬಿನೆಟ್ ವಿಸ್ತರಣೆ ಮಾಡ್ತಾರೆ. ಅದರಲ್ಲಿ ನಮ್ಮ ಕ್ಯಾಬಿನೆಟ್ ದರ್ಜೆ ಮಿನಿಸ್ಟರ್ ಬರಲೇಬೇಕು. ರೈಟ್ ಸರ್, ಹೇಳಿ ಹಾಗಾದರೆ ಯಾವಾಗಾದರೆ ಸೂಕ್ತ, ಯಾವ ರೀತಿ ಆದರೆ ಸೂಕ್ತ? ಅಲ್ಲ, ಇವತ್ತು ನಾವು ಸ್ಪಂದನೆ ಮಾಡಿದಾಗ ಅವ್ರು ಹೇಳಿದಿಷ್ಟೇ, ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಇದೆ, ಆ ಕ್ಯಾಬಿನೆಟ್ ಮೀಟಿಂಗಲ್ಲಿ ಪ್ರಸ್ತಾವನೆಯನ್ನು ಕೂಡ ಮಾಡ್ತೀವಿ, ಮತ್ತು ಅವರೊಂದು ಹೆಸರು ಕೂಡ ಕೇಳಿದರು, ಏನಾದರೂ ಒಂದು ಹೆಸರು. ನಮ್ಮ ಹತ್ರ ಅನೇಕ ಹೆಸರುಗಳು ಬಂದಿದೆ, ನಿಮ್ಮ ಕಡೆಯಿಂದ ಒಂದು ಹೆಸರು ಕೊಡಿ ಅಂತ ನಾವೊಂದು ಚಿಕ್ಕದು ಚೊಕ್ಕದ್ದು ಆಗಿರೋ ಒಂದು ಹೆಸರನ್ನು ಕೊಟ್ವಿ, ಮಿನಿಸ್ಟ್ರಿ ಫಾರ್ ಗ್ಲೋಬಲ್ ಸಿಟಿಸನ್ಸ್ ಅಂತ. ಅದರಲ್ಲೆಲ್ಲ ನಾನ್ ರೆಸಿಡೆಂಟ್ ಇಂಡಿಯನ್ಸು ಬರ್ತಾರೆ, ನಾನ್ ರೆಸಿಡೆಂಟ್ ಕನ್ನಡಿಗರು ಬರ್ತಾರೆ, ಮತ್ತೆ ಹೊರಗಿನವರು ಬಂದು ಬಂಡವಾಳ ಹಾಕೋರು ಬರ್ತಾರೆ. ಸೊ ಅದನ್ನು ಕೂಡ ಒಂದು ಸೈನ್ ಮಾಡಿ ಅವರ ತಕ್ಷಣ ಅವರು ತುಷಾರ್ ಗಿರಿನಾಥ್ ಅವರಿಗೆ ಕರೆದು ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಇದು ಕ್ಯಾಬಿನೆಟಲ್ಲಿ ಇಡಿ ಅಂತ ಹೇಳಿದರು. ಅದೇ ಒಂದು ನಮಗೆ ಸಂತಸದ ಸಂಗತಿ, ಯಾಕೆಂದರೆ ಆ ದಿಕ್ಕಿನಲ್ಲಿದ್ದಾರೆ. ಸೊ ಮತ್ತೆ ಈಗಾಗಲೇ ಹೇಳಿದ ಹಾಗೆ 21 ಇಲಾಖೆಗಳು ಇನ್ನೂ ಅವರೇ ಇಟ್ಕೊಂಡಿದ್ದಾರೆ. ಬರೀ 13 ಇಲಾಖೆಗಳನ್ನು ಹಂಚಿರೋದು, 13 ಮಿನಿಸ್ಟರ್ಗಳನ್ನು ಮಾತ್ರ ನೇಮಕ ಮಾಡಿರೋದು ಅವರು ಬಿಟ್ಟು, 34ರಲ್ಲಿ ಮುಖ್ಯಮಂತ್ರಿ ಬಿಟ್ಟು. ಈ 21 ಇಲಾಖೆ ಯಾವಾಗ ಅದು ಡಿಕ್ಲೇರ್ ಆಗುತ್ತೋ ಆವಾಗ ಖಂಡಿತವಾಗಿ ಇದು ಕೂಡ ಡಿಕ್ಲೇರ್ ಆಗ್ಬೋದು. ಇದೆ. ಇವತ್ತಿನ ಬಾಡಿ ಲ್ಯಾಂಗ್ವೇಜ್, ಇವತ್ತವರು ಆ ಹೆಸರು ಕೇಳಿ ಹೇಗಿತ್ತು ಸರ್ ಇಂಟ್ರಾಕ್ಷನ್? ಯೂಶಲಿ ಡಿ ಕೆ ಶಿವಕುಮಾರ್ ಅಂದಾಗ ಒಂದು ಸ್ಪಾರ್ಕ್ ಇದೆ, ಸ್ಪೀಡ್ ಇದೆ, ಮತ್ತು ಒಳ್ಳೆ ಕನಸುಗಾರ ಕೂಡ. ಈ ಥರದ ಹೊಸ ಯೋಚನೆಗಳು ಬಂದಾಗ ಡೆಫಿನೆಟ್ಲಿ ಅದನ್ನ ಪಾಸಿಟಿವ್ ಆಗಿ ತೊಗೊಂಡು ಮೂವ್ ಮಾಡ್ತಾರೆ. ಸೊ ನಿಮ್ಮ ಜೊತೆ ಇಂಟ್ರಾಕ್ಷನ್ ಹೆಂಗಿತ್ತು? ಭಾಳ ಪಾಸಿಟಿವ್ ಆಗಿತ್ತು. ಇಲ್ಲದೆ ಹೋಗಿದ್ರೆ ಅವರು ಒಂದು ಹೆಸರು ಒಂದು ಕೊಡಿ, ಏನು ಸಚಿವಾಲಯದ ಹೆಸರು, ಒಂದು ವೇಳೆ ಅದು ಮಾಡೋದಕ್ಕೆ ಇಷ್ಟ ಇಲ್ಲದೆ ಹೋಗಿದ್ರೆ ಅದ್ರ ಪ್ರಸ್ತಾವನೆ ಬರ್ತಾ ಇರಲಿಲ್ಲ. ಅವರು ತುಷಾರ್ ಗಿರಿನಾಥ್ ಅವರು ಪ್ರಿನ್ಸಿಪಲ್ ಸೆಕ್ರೆಟರಿ ಹೆಸರು ಬರೆದು ಸೈನ್ ಮಾಡಿ ಅವ್ರಿಗೆ ಕರೆದು ಅವರಿಗೆ ಕ್ಯಾಬಿನೆಟ್ ಅಲ್ಲಿ ಇಡೀ ಕೊಡಬೇಕಾಗಿದ್ರೆ ಖಂಡಿತವಾಗಿ ಅದು ಪಾಸಿಟಿವ್ ಆಗಿಯೇ ಇತ್ತು. ಅದರಿಂದ ಆ್ಯಕ್ಚುಲಿ ನಮಗೆ ಇಷ್ಟರವರೆಗೆ ನಮ್ಮ ಇದು ಬರ್ತಾ ಇತ್ತು, ಇನ್ನು ಮೆಮೊರಾಂಡಮ್ ಕೊಡೋದು ಅಲ್ಲಿಗೆ ಬಂದಾಗಲೂ ಆಯಿತು ಅಂತ ಅವರು ಸಮುದ್ರ ದಾಟಿದ್ದಂತ ಮರೆತು ಹೋಗ್ತಾ ಇದ್ರು. ಯಾವಾಗ ಡಿಸೆಂಬರಲ್ಲಿ ನಾವು ಬಂದ್ವಿ ಆವಾಗ ವೆರಿ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿದರು. ಆ್ಯಂಡ್ ಏನು ಮಾತು ಕೊಟ್ಟಿದ್ದಾರೆ ಆ ಮಾತಿನ ಪ್ರಕಾರ ಡಿ ಕೆ ಶಿವಕುಮಾರ್ ಅವರು ಘೋಷಣೆ ಮಾಡಿದ್ದಾರೆ. ದಟ್ ಈಸ್ ಒನ್ ಆಫ್ ದಿ ವೆರಿ ವೆರಿ ಸಕ್ಸಸ್ಫುಲ್ ಸ್ಟೋರಿ. ನಾವು NRIsಗೆ ನಾವು ಮತ್ತಷ್ಟು, ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವರು ಏನು ಮಾತು ಕೊಟ್ಟರು ಆ ರೀತಿ ಘೋಷಣೆ ಮಾಡಿದರು, ರಚನೆ ಆಗಬೇಕು. ನಮ್ಗೇನಂದ್ರೆ 15-20 ವರ್ಷದಿಂದ ಕಾಯ್ತಾ ಇರುವವರಿಗೆ ಇದು ನಿನ್ನೆನೆ ಆಗ್ಬೇಕಿತ್ತು ಅಂತ ಇದೆ, ಆದಷ್ಟು ಬೇಗ, ನಾಳೆ ಆದ್ರೂ ಓಕೆ. ಬಟ್ ನಮ್ಮ ಮತ್ತೊಮ್ಮೆ ಅವರೊಂದಿಗೆ ಏನಂದ್ರೆ ಅವರು ನಮ್ಮ ಮಾಡಿದಂಥ ಘೋಷಣೆಯನ್ನ ಆದಷ್ಟು ಬೇಗ ಕಾರ್ಯರೂಪಕ್ಕೆ ತಂದ್ರೆ ನಾವು ಏನು ಇಷ್ಟ ವರ್ಷದಲ್ಲಿ ಕಾಯ್ತಾ ಇರಬೇಕಾದ್ರ ಅಂತ ಒಂದು ಇದಿದೆಯಲ್ಲ ಅದು ಪೂರ್ತಿ ಆಗುತ್ತೆ. ಅದರೊಟ್ಟಿಗೆ ನಾವು ಕೂಡ ಆಸ್ ಎ NRIs ಏನೆಲ್ಲ ನಮ್ಮಿಂದ ಆಗುವಂಥ ಸಹಕಾರ ಬೇಕು ಅದಕ್ಕೆ ಖಂಡಿತ ನಾವು ಇನ್ವಾಲ್ವ್ ಆಗಿಬಿಟ್ಟು ರಾಜ್ಯದ ಅಭಿವೃದ್ಧಿಗೆ ನಾವು ಅವರೊಂದಿಗೆ ಇದ್ದೇವೆ. ನಾವು ನಿಮ್ಮ ಈ ಒಂದು ರಚನೆಯ ನಿರೀಕ್ಷೆಯಲ್ಲಿ ನಿಮ್ಮೊಂದಿಗೆ ಕಾಯ್ತಾ ಇದ್ದೇವೆ ಅಂತ ಅವರಿಗೆ ಒಂದು ಈ ಮುಖಾಂತರ ಮನವಿ ಮಾಡ್ತಾ ಇದ್ದೀವಿ. ರೈಟ್ ಸರ್, ಈಗ ನೀವಾಗಲೇ ಹೇಳ್ತಾ ಇದ್ರಿ ಅಂದರೆ ಇನ್ವೆಸ್ಟರ್ ತಗೊಬರ್ಬೋದು, ಉದ್ಯೋಗಗಳನ್ನು ಸೃಷ್ಟಿ ಮಾಡ್ಬೋದು ಅಂಥೇಳಿ. ಸ್ಕಿಲ್ ಇರೋರು ಇದ್ದಾರೆ, ಇಲ್ಲದೇ ಇರೋರು ಇದ್ದಾರೆ. ಕರ್ನಾಟಕದ ಸದ್ಯದ ಪರಿಸ್ಥಿತಿ ಬೇಸ್ಡ್ ಆನ್ ಎಕನಾಮಿಕ್ ಕ್ರೈಸಿಸ್ಸು, ಮಿಡಲ್ ಕ್ಲಾಸು, ಲೋವರ್ ಮಿಡಲ್ ಕ್ಲಾಸು, ಯೂತ್ಸ್ ಹೆಚ್ಚು ಇದ್ದಾರೆ. ಇಲಾಖೆ ವತಿಯಿಂದ ಸ್ಕಿಲ್ಗೆ ಟ್ರೈನಿಂಗ್ ಕೊಟ್ಟು, ರೈಟ್ ನೀನು ಡಿಗ್ರಿ ಮಾಡಿದೀಯಪ್ಪ, ಓಕೆ ನಿನಗೆ ನಾನು ಸ್ಕಿಲ್ ಕೊಡ್ತೀನಿ, ನೀನು ಇದರಲ್ಲಿ ಪ್ಲಸ್ ಒಂದು ಪ್ರವೇಶ ಪರೀಕ್ಷೆ ಎಂಟ್ರೆನ್ಸ್ ಎಕ್ಸಾಮ್ ಅದನ್ನು ಕೊಟ್ಟು ಅವರನ್ನು ವಿದೇಶದಲ್ಲಿ ಕಳಿಸುವಂತಹ ವ್ಯವಸ್ಥೆನ ಇಲಾಖೆಯಲ್ಲಿ ಮಾಡೋಕ್ಕೆ ಸಾಧ್ಯತೆ ಇದೆಯಾ? ನೋಡಿ, ಈಗ ಇಲಾಖೆ ಒಂದು ಮಾಡಿದರೆ ಪ್ರತಿ ಒಂದು ದೇಶಗಳಲ್ಲಿಯೂ ಒಂದು ರೆಪ್ರೆಸೆಂಟ್ ಅಂತ ಖಂಡಿತ ಇರುತ್ತೆ. ಇಫ್ ಐ ಆಮ್ ನಾಟ್ ಮಿಸ್ಟೇಕನ್, ಕೊಲಸ್ ಅವರೇ ಕೋಆರ್ಡಿನೇಷನ್ ಕಮಿಟಿ ಎಲ್ಲ ದೇಶದಲ್ಲಿಯೂ ಇರುತ್ತೆ. ಆವಾಗ ಏನಾಗುತ್ತೆ, ಈ ಮಿನಿಸ್ಟ್ರಿ ಈ ನೀವು ಸ್ಕಿಲ್ ಈಗ ಹೇಳಿದ ಪ್ರಕಾರ ಅವರ ಕಾಂಟ್ಯಾಕ್ಟನ್ನು ಇಡೀ ಲೋಕದಲ್ಲಿ ಎಲ್ಲೆಲ್ಲ ಕನ್ನಡದಲ್ಲಿ ಡಿಪಾರ್ಟ್ಮೆಂಟ್ ಇದೆ ಎಲ್ಲರಿಗೂ ಕಳಿಸಿದ್ರೆ ನೋಡಿ ಆಪರ್ಚುನಿಟಿ ಎಷ್ಟು ಕ್ರಿಯೇಟ್ ಆಗುತ್ತೆ. ನಿಜ. ಸೊ ಆಲ್ ದೋಸ್ countries can directly coordinate with the ministry and that can be opportunities can be huge. ಹಾಗಾದ್ರೆ ಹೇಳಿ ಸರ್, ಕನ್ನಡಿಗರ ಕೆಲಸದ ಬಗ್ಗೆ ವಿದೇಶದಲ್ಲಿ ಯಾವ ಅಭಿಪ್ರಾಯ ಇದೆ?
ನೋಡಿ, ಈಗಲೂ ನೀವು US ಹೇಳಿ, ಯುರೋಪ್ ಹೇಳಿ, ಆಸ್ಟ್ರೇಲಿಯಾ ಹೇಳಿ, ಈ IT ಆಗಲಿ ಅಥವಾ ಡಾಕ್ಟರ್ ಆಗಲಿ, ಮೆಡಿಕಲ್ ಆಗಲಿ ಎಲ್ಲ ನಿಮಗೆ ಕನ್ನಡದವರೇ ಸಿಗೋದು. ನಾನು ಲಾಸ್ಟ್ ಟೈಮ್ ನಾನು ಪ್ರತಿ ವರ್ಷ ಯುನೈಟೆಡ್ ನೇಷನ್ಗೆ ಹೋಗ್ತೀನಿ. ಅಲ್ಲಿ ಹೋಗುವಾಗ ನನಗೆ ಇಲ್ಲಾದರೂ ಒಂದು ಕನ್ನಡ ಮಾತಾಡೋರು ಸಿಗುತ್ತಾರೆ. ಸೂಪರ್. ಆದರೂ ಅವರು ತುಂಬ ಒಳ್ಳೆ ಪೊಸಿಷನಲ್ಲಿದ್ದಾರೆ. ಐದರ್ ಏರೋನಾಟಿಕಲ್ ಇಂಜಿನಿಯರ್ ಅಥವಾ ಡಿಫೆನ್ಸ್ ಟೆಕ್ನಾಲಜಿ ಅಥವಾ IT ಅಥವಾ ಡಾಕ್ಟರ್ಸ್ ಎಲ್ಲ ಸ್ಪೆಷಾಲಿಟಿ ಸ್ಕಿಲ್ಲಲ್ಲಿ ಇರ್ತಾರೆ. ಆದರೂ ನಮಗೆ ತುಂಬ ಖುಷಿ ಆಗ್ತದೆ ಎಲ್ಲ ಕನ್ನಡದವರು. ಅಂದರೆ ಬ್ಯಾಂಗ್ಳೂರಿಂದ ತಕ್ಷಣ ಸಿಲಿಕಾನ್ ವ್ಯಾಲಿ ಅಂದರೆ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾರೆ ಹೈಲಿ ಸ್ಕಿಲ್ಡ್ ಕರ್ನಾಟಕದಲ್ಲಿ ಇದ್ದಾರೆ ಅಂತ. ರೈಟ್ ಸರ್. ಇವತ್ತು ನೀವು 4 ಮಂದಿ ಇಲ್ಲಿ ಕೂತಿದ್ದೀರಿ. ನಿಮ್ಮಂತೆ ಈ ಆಸೆಯನ್ನು ಇಟ್ಕೊಂಡು ಹಲವು ಸಂಘಟನೆಗಳಿದ್ದಾರೆ. ಆ ಸಂಘಟನೆಯವರಿಗೆ ನೀವು ಈ ವೇದಿಕೆಯಲ್ಲಿ ಏನು ಭರವಸೆ ಕೊಡ್ಬೋದು? ಯಾಕಂದರೆ ಇವತ್ತು ಮುಖ್ಯಮಂತ್ರಿಗಳನ್ನು ಕೂಡ ಭೇಟಿಯಾಗಿ ಬಂದಿದ್ದೀರಲ್ಲ, ಸೊ ನೀವು ನಿಮ್ಮ ಸಂಘಟನೆ, ಇತರ ಸಂಘಟನೆಯವ್ರಿಗೆ ಏನು ಮೆಸೇಜ್ ಪಾಸ್ ಮಾಡ್ಬೋದು? ಈ ಮೆಸೇಜ್ ನಾವು ಬರುವ 2 ದಿವಸ ಮುಂಚೆ ಹಿದಾಯತ್ ಲೀಡರ್ಶಿಪ್ನಲ್ಲಿ ಮೋರ್ ದೆನ್ 132 ಸಂಘಟನೆಯನ್ನು ನಾವು ಒಂದುಗೂಡಿಸಿ ವಿದಿನ್ 24 ಅವರ್ಸ್ನಲ್ಲಿ ಒಂದುಗೂಡಿಸಿ ಟೋಟಲ್ ವರ್ಲ್ಡಿನವರನ್ನು ಸೇರಿಸಿ ನಮ್ಮ ಒಂದು ಬೇಡಿಕೆ, ಈಗ DK ಶಿವಕುಮಾರ್ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಂಥ ಒಂದು ಶುಭವಾರ್ತೆಯನ್ನು ಅವರಿಗೆಲ್ಲರಿಗೂ ತಿಳಿಸಿ ಅವರ ಅಭಿಪ್ರಾಯವನ್ನು ನಾವು ಕಲೆಕ್ಟ್ ಮಾಡಿ ನಾವು ಒಗ್ಗಟ್ಟಾಗಿ ಅವರ ಎಲ್ಲ ಬೇಡಿಕೆಯನ್ನಿಟ್ಟು ನಾವು ಒಗ್ಗಟ್ಟಾಗಿ ಅದೇ ಇವತ್ತು ಕೊಲಸ್ ಅವರು ಪ್ರೆಸೆಂಟ್ ಮಾಡಿದ್ದು, ಅದನ್ನೇ ಮಾಡಿದ್ದು ನಾವು. ಸಂಘಟನೆಗಳ ನಡುವೆ ಸಮನ್ವಯತೆ ಹೆಂಗಿದೆ? ಸಂಘಟನೆಗಳ ನಡುವೆ ಕೋಆರ್ಡಿನೇಷನ್ ಹೆಂಗಿದೆ? ಅದು ಏನಂದ್ರೆ ಡಿಫ್ರೆಂಟ್ ಒಪಿನಿಯನ್ ಇರ್ತದೆ. ಡಿಫ್ರೆಂಟ್ ಒಪಿನಿಯನ್ ಇದ್ದರೆ ಈ ಸರ್ಕಾರದ ಸ್ಪಂದನೆಗೆ ಎಲ್ಲರೂ ಒಂದಾಗ್ತದೆ. ಸೂಪರ್. ಸರ್ಕಾರದ ಒಂದು ಈಗೇನಂದ್ರೆ ಇದು ಒಬ್ಬರಿಗೆ ಉಪಕಾರ ಅಲ್ಲ. ಇದು ಸಚಿವಾಲಯ ಆದ್ರೆ ಸಚಿವ ಸ್ಥಾನ ಬಂದ್ರೆ ಅದು ಟೋಟಲ್ ಕನ್ನಡಿಗರ ಇದು ಕನ್ನಡಿಗರ ಒಂದು ಏನಂದ್ರೆ ಶುಭ ಸುದ್ದಿ. ಅಲ್ಲ, ನೀವು ಹೇಳಿದಾಗೆ ಆ ಸ್ಪಾರ್ಕ್ ಅಂತ ಹೇಳಿದ್ರಲ್ಲ ನಮ್ಮ ಮಾನ್ಯ ಮುಖ್ಯಮಂತ್ರಿ, ಅದು ನಿಜವಾಗ್ಲೂ ಸರಿ. ಅದು ಯಾಕಂದ್ರೆ ನಾನು ಇದಕ್ಕಿಂತ ಮುಂಚೆ ನಾನು ಒಂದು ಮೀಟ್ ಆಗಿದೆ ಅಂತ ಹೇಳಿದೆ ಆವಾಗಲೂ ಕೂಡ ಒಂದು ಬ್ಯುಸಿ ಆಗಿದ್ರು, ಫೋನ್ ಮುಖಾಂತರ ಮಾಡಿದಂಥ ಆ ಮೀಟಿಂಗ್ ಬಿಟ್ಟು ಬಂದು ನಮಗೆ ಬಂದು ಸಿಕ್ಕಿದ್ರು. ಆವಾಗ ಅವರು ಎಲ್ಲರನ್ನು ಕರೆದು ಅವರನ್ನು ಸಿಕ್ಕಿ ನಾವು ಬಿಸ್ನೆಸ್ ರಿಲೇಷನ್ ಎಕ್ಸ್ಚೇಂಜ್ ಮಾಡ್ತಿರುವಾಗ ಅವರು ತಿರ್ಗಾ ಹೇಳ್ತಿದ್ರು, ನೀವು ಇಲ್ಲಿ ಬನ್ನಿ ಇನ್ವೆಸ್ಟ್ ಮಾಡಿ, ನಾನು ನಿಮಗೆ ಅಲ್ಲಿಂದ ಇನ್ವೆಸ್ಟ್ಮೆಂಟ್ ಜಾಸ್ತಿ ಏನೋ ನಿಮಗೆ ಬೆನಿಫಿಟ್ ಇಲ್ಲಿ ಕರ್ನಾಟಕದಲ್ಲಿ ಮಾಡಿಕೊಡ್ತೀವಿ. ಅಂದ್ರೆ ಇಲ್ಲಿ ಉದ್ಯೋಗ ಸೃಷ್ಟಿ ಮಾಡಿಸ್ಬೇಕು ಅನ್ನೋ ಇಚ್ಛೆನೂ ಅವರಿಗೆ. ಇದು ನೋಡಿ, 2 ಕೈ ಸೇರಿದ್ರೆ ಸೌಂಡ್ ಬರೋದು, ಚಪ್ಪಾಳೆ ಬರೋದು, ಆ ಥರದ್ದು ಆಗಬೇಕು ಸರ್. ಇವತ್ತಿನ ದಿನ ಕೊಲಸ್ ಅವರ ಆಸೆ ಬಿಟ್ಟಿದ್ದೇವೆ ನಾವು. ಏನಂದ್ರೆ 1 ಮಿನಿಟಿಗೆ ನಮಗೆ ಇದು ಕೊಡ್ತಾರೆ ಅಂತ ಹೇಳಿದ್ರು. ನಾವು ಮುನಿಯಪ್ಪನವರಿದ್ರು, ಅವರು ಸತತ ಪ್ರಯತ್ನದಿಂದ ನಾವು 10:30 ಗಂಟೆಗೆ ನಮಗೆ ಅಪಾಯಿಂಟ್ಮೆಂಟ್ ಇಲ್ಲ ಅವ್ರ ಹತ್ರ, ನಮ್ಗೆ ಕೊಡ್ಲೇ ಇಲ್ಲ ಅವರು. ಅಂದ್ರೆ ಇದು ನಾವು ಅಪಾಯಿಂಟ್ಮೆಂಟ್ ಸಿಗ್ತದೆ, ಅವ್ರು ಸಿಗ್ಲೇಬೇಕಂತ ಬಂದು ಅವರ ಇದರಲ್ಲಿ ಚೇಂಬರ್ನಲ್ಲಿ ಕೂತ್ಕೊಂಡು ಲಾಸ್ಟಿಗೆ ನಮ್ಮ ಲೀಡರ್ ಕೊಲಸ್ ಅವರು ಬಿಟ್ಟರು, ಅವರು ಬರೋದಿಲ್ಲ, ನಮಗೆ ಡೌಟ್ ಅಂತ. ಆಗಾಗ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಬಂದು, ಆದರೆ ಅಂತ ಒಂದು ಧೀಮಂತ ಮುಖ್ಯಮಂತ್ರಿ ಬಂದು 1 ನಿಮಿಷ ಅಲ್ಲ, ನಮ್ಮ ಹತ್ರ 15 ನಿಮಿಷ ಎಲ್ಲ ವಿಷಯದ ಮಾತ್ರ ಅದೊಂದು ನಮಗೆ ಒಂದು ಶುಭ ಖುಷಿ ಇದೆ. ಎಲ್ಲರಿಗೂ, ಸಮಸ್ತ ಕನ್ನಡಿಗರಿಗೆ, ಎಲ್ಲರಿಗೂ ಕನ್ನಡಿಗರನ್ನು ಉದ್ದೇಶಿಸಿ ಈ ಕಾರ್ಯಕ್ರಮದ ಮೂಲಕ ನೀವು ಯಾವ ಮೆಸೇಜ್ ಅನ್ನು ಕೊಡ್ತೀರಿ, ಯಾವ ಸಂದೇಶ ಕೊಡ್ತೀರಿ? ಯಾಕಂದ್ರೆ ಅನಿವಾಸಿ ಕನ್ನಡಿಗರಿಗೆ ಒಂದು ಇಲಾಖೆಯನ್ನು ಸೃಷ್ಟಿ ಮಾಡಬೇಕು ಅನ್ನೋದು ರೂವಾರಿ ನೀವು, ನಿಮ್ಮ ಜೊತೆ ಇವರೆಲ್ಲರೂ ಕೂಡ ಕೈ ಜೋಡಿಸಿದ್ದಾರೆ. ಕನ್ನಡಿಗರಿಗೆ ಯಾವ ಮೆಸೇಜ್? ಕನ್ನಡಿಗರಿಗೆ ವಿಶೇಷವಾಗಿ ಏನು ಹೇಳಬಲ್ಲ ಅಂತ ಹೇಳಿದರೆ, ಈಗ ನಾವು ನಮ್ಮ ರಾಜ್ಯದ ಪ್ರಜೆಗಳು ಅನ್ನುವಾಗ ಕೇವಲ ನಮ್ಮ ರಾಜ್ಯದಲ್ಲಿ ವಾಸ ಮಾಡುವ ಪ್ರಜೆಗಳು ಮಾತ್ರ ಅಲ್ಲ, ಇಲ್ಲಿಂದ ವಲಸೆ ಹೋಗಿ ಉದ್ಯಮಿ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಅಥವಾ ನೌಕರಿ ಆಗಿರ್ಬೋದು, ಅಥವಾ ಏನೇನೋ ಸರ್ವಿಸ್ ಇಂಡಸ್ಟ್ರಿ ಆಗಿರ್ಬೋದು, ಅವರು ತೊಡಗಿಸಿಕೊಂಡು ಕನ್ನಡಕ್ಕೆ ಅಪಾರವಾದ ಕೊಡುಗೆಯನ್ನು ಅಲ್ಲಿಂದ ಬರ್ತಾ ಇದೆ. ಅವರು ಏನು ಅಮೌಂಟ್ಸ್ಗಳು ರೆಮಿಟ್ ಮಾಡ್ತಾ ಇದ್ದಾರೆ ಅದು ಬರೀ ಅವರ ಅಕೌಂಟಿಗೆ ಡಿಪಾಸಿಟ್ ಮಾತ್ರ ಅಲ್ಲ, ಫ್ಯಾಮಿಲಿಯನ್ನು ನೋಡ್ಕೊಳ್ಳೋದಕ್ಕೆ, ಅವರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಬರ್ತಾ ಇದೆ, ಪ್ರಾಪರ್ಟಿ ಪರ್ಚೇಸ್ಗೆ ಬರ್ತಾ ಇದೆ, ಫ್ಲ್ಯಾಟ್ಗಳಿರ್ಬೋದು, ಆಸ್ತಿಗಳಿರ್ಬೋದು ತಗೊಳ್ಳೋದಕ್ಕೆ ಬರ್ತಾ ಇದೆ. ನಂತರ ಇಲ್ಲಿ
ಇಂಡಸ್ಟ್ರಿಗಳನ್ನು ಸೆಟಪ್ ಮಾಡೋದಕ್ಕೆ ಅದಕ್ಕೆ ಬರ್ತಾ ಇದೆ, ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ಗಳು ಬರ್ತಾ ಇದೆ, ಡೊನೇಷನ್ ರೂಪದಲ್ಲಿ ಅನೇಕ ವಿವಿಧ ರೀತಿಯಲ್ಲಿ ಅದು ಬರ್ತಾ ಇದೆ. ಹಾಸ್ಪಿಟ್ಲ್ಗಳಿಗೆ ಆಗಿರ್ಬೋದು, ಸೋಷಿಯಲ್ ಆರ್ಗನೈಸೇಷನ್ಗಳೇ ಆಗಿರ್ಬೋದು, ಹೋಮ್ ಫಾರ್ ದಿ ಏಜ್ಡ್ಗಳಿಗೆ ಆಗಿರ್ಬೋದು. ಇವೆಲ್ಲ ನಿಜಕ್ಕೂ ಒಂದು ಪ್ರತಿ ವರ್ಷ ನಮ್ಮದು ಟೋಟಲ್ ರೆಮಿಟೆನ್ಸಸ್ ನೋಡಿದರೆ ಕನ್ನಡಿಗರು ಮಾತ್ರ ಅಲ್ಲ, ಅನಿವಾಸಿ ಭಾರತೀಯರು ಕರ್ನಾಟಕಕ್ಕೆ ಟೋಟಲ್ ಕಂಟ್ರಿಯ 135.46 ಬಿಲಿಯನ್ ಡಾಲರ್ ಏನಿದೆ, ಅದರಲ್ಲಿ 8% ಒಂದು 10 11 ಬಿಲಿಯನ್ ಡಾಲರ್ ತನಕ ಪ್ರತಿ ವರ್ಷ ಇಲ್ಲಿ ಕರ್ನಾಟಕ ಬರ್ತಾ ಇದೆ. ಅದರಿಂದ ಯಾರೂ ನಮ್ಮ ಕರ್ನಾಟಕದ ಪ್ರಜೆಯವರು ಬೇಸರ ಮಾಡ್ಕೊಳ್ಬಾರ್ದು. ಯಾತಕ್ಕೆ ನೀವು NRI ಮಿನಿಸ್ಟ್ರಿ ಬೇಕು, ಯಾತಕ್ಕೆ NRI ಅನ್ನು ಪ್ಯಾಂಪರ್ ಮಾಡ್ತಿದ್ದೀರಿ? ಇದು ಪ್ಯಾಂಪರ್ ಮಾಡೋದಲ್ಲ. ಕರ್ನಾಟಕಕ್ಕೆ ಇದರಿಂದ ಉಪಯೋಗ ಏನಾಗ್ತದೆ, ಉದ್ಯೋಗ ಎಷ್ಟು ಸೃಷ್ಟಿ ಆಗುತ್ತೆ, ಬಾಕಿದೆಲ್ಲ ಮೊದಲೇ ಹೇಳಿದೆ ನಾನು. ನಿಮ್ಮ ಸ್ಟಾಂಪ್ ಡ್ಯೂಟಿ ಅದು ಇದು ಅಂತ ಹೊರಟು ಇದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ನಮ್ಮ ಆರ್ಥಿಕ ಬೆಳವಣಿಗೆ, ಶೀಘ್ರತೆಯಲ್ಲಿ ಆರ್ಥಿಕ ಬೆಳವಣಿಗೆ, ನಮ್ಮ GDP ಇಂಪ್ರೂವ್ ಆಗಬೇಕು. ಮತ್ತು ಗಲ್ಫ್ ವಾರ್ ನಡೀತಾ ಇರೋದ್ರಿಂದ ಆ ಲಾಭ ನಾವು ಕರ್ನಾಟಕದವರು ಪಡಿಬೇಕು ಈಗ. ಯಾಕಂದರೆ ಅಲ್ಲಿಂದ ಎಲ್ಲ ಶಿಫ್ಟ್ ಮಾಡ್ತಾ ಇರೋದ್ರಿಂದ ಆ ಲಾಭ ಪಡೆಯೋದಕ್ಕೂ ಅವಕಾಶ ಆಗುತ್ತೆ. ಅದರಿಂದ ಯಾರು ನಮ್ಮ ಕರ್ನಾಟಕದ ಪ್ರಜೆಗಳು ಕನ್ನಡಿಗರು ಬೇಸರ ಮಾಡ್ಕೊಳ್ಬಾರ್ದು, ಬೇಸರ ಮಾಡ್ಕೊಳ್ಬೇಡಿ. ಯಾತಕ್ಕೆ ನೀವು ಒಂದು ಮಿನಿಸ್ಟ್ರಿಯನ್ನು ಸಪರೇಟ್ ಆಗಿ ನಿಮಗೆ ಕೇಳ್ತಾ ಇದ್ದೀರಿ? ಇದು ಕರ್ನಾಟಕದ ಆರ್ಥಿಕ ಬೆಳವಣಿಗೆ ದೃಷ್ಟಿಯಿಂದ. ರೈಟ್ ಸರ್. ರೊನಾಲ್ಡ್ ಅವರು, ಹಿದಾಯತ್ ಅವರು, ಮನ್ಸೂರ್ ಅವರು, ಜಕಾರಿ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮ್ಮನ್ನೆಲ್ಲ ಬರಮಾಡಿಕೊಂಡು ನಮ್ಮ ಅನಿಸಿಕೆಗಳನ್ನು ಹಂಚೋದಕ್ಕೆ ಅವಕಾಶ ಮಾಡಿಕೊಡಿ. ಖಂಡಿತ ಸರ್. ನಿಮಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಅನಿವಾಸಿ ಕನ್ನಡಿಗರ ಇಲಾಖೆಗೆ ಸಂಬಂಧಪಟ್ಟಂಥ ಚರ್ಚೆ ಇದಾಗಿತ್ತು. ಸಹಜವಾಗಿ ಈ ಬೇಡಿಕೆ ಹಲವು ವರ್ಷಗಳದ್ದು. ಒಂದು ಇಲಾಖೆ ಅಂತಾದರೆ ಒಂದೇ ಸೂರಿನಡಿ ಹಲವು ವ್ಯವಸ್ಥೆಗಳನ್ನು ಕಲ್ಪಿಸಿಕೊಳ್ಳಬಹುದು ಅನ್ನುವಂತಹ ಸದುದ್ದೇಶದಿಂದ ಈ ಇಲಾಖೆಗೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕೂಡ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಸಚಿವ ಸಂಪುಟ ರಚನೆಯಾಗುವ ಸಂದರ್ಭದಲ್ಲಿ ಈ ಬೇಡಿಕೆಗೆ ಸರಿಯಾದಂತಹ ಒಂದು ಮಾರ್ಗದರ್ಶನದ ರೀತಿಯಲ್ಲಿ ಇಲಾಖೆ ಸೃಷ್ಟಿಯಾಗಲಿ ಎನ್ನುವಂತಹ ಶುಭಾಶಯದೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾರೆ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.